ಭಾರತೀಯ ರಂಗ ಸಂಸ್ಥೆ ಅಭಿನಯಿಸುವ ನಾಟಕ ಶಿವಶರಣ ಹರವಳ್ಳ. ಕಲ್ಯಾಣಿ, ಇದು ಮಹಾ ಪವಿತ್ರ ದಿನ. ಭವದ ಬೆಂಕಿಯಲ್ಲಿ ಬಿದ್ದು ಬಾಯಿ ಬಿಡುತ್ತಿದ್ದ ಮಾನವ ಕೋಟಿಯನ್ನೇ ಮೇಲೆತ್ತಲು ಬಂದ ಕಾರಣಿಕ ಮಹಾಗುರು ಬಸವೇಶ್ವರನ ಹೃದಯದಲ್ಲಿ ಲಿಂಗ ಕ್ರಾಂತಿ ಮೂಡಿದ ದಿನ. ಅಂದು ಇಟ್ಟ ದಿಟ್ಟ ಹೆಜ್ಜೆಯು ಅಜರಾಮರವಾಗಿ ಉಳಿಯುವಂತಾಯಿತು. ಕಲ್ಯಾಣಿ, ಇಂದು ಕಲ್ಯಾಣ ಪಟ್ಟಣದಲ್ಲಿ ಸಂಭ್ರಮವೇ ಸಂಭ್ರಮ. ವಿಶ್ವಧರ್ಮ ಜಗದ್ಗುರುವಾದ ಆ ಮಹಾನುಭಾವನ ಬರವು ಜಗದ ಜನಕೋಟಿಗೆ ದೇವನ ಬರವು. ಪಾಪ, ದೇವನನ್ನು ಕಾಣದೆ ದಿಕ್ಕೆಟ್ಟ ಜನಕ್ಕೆ ನೀನೇ ದೇವನೆಂದು ಮನಮುಟ್ಟಿ ಹೇಳಲು ಬಂದ ಮಹಿಮಾಗುರು ನಮ್ಮ ಬಸವಣ್ಣನವರು. ಆತ ಮಹಾಗುರುವಾಗಿದ್ದರೂ ಜನಗಿಂತ ಹಿರಿಯವರಿಲ್ಲ, ಶಿವಭಕ್ತರಿಗಿಂತ ಹಿರಿಯವರಿಲ್ಲ ಎನ್ನುವುದು ಆತನ ಮಹಾಮಂತ್ರ. ಧನ್ಯ ಧನ್ಯ, ಇಂತಹ ಸದ್ಗುರುವನ್ನು ಪಡೆದ ನಾವೇ ಧನ್ಯರು. ಇವರ ಒಂದು ವಚನವನ್ನು ಅಳವಡಿಸಿಕೊಂಡರೂ ಸಾಕು, ಜೀವನ ಪಾವನವಾಗುವುದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ. ಆಹಾ, ಎಂತಹ ಉಪದೇಶ! ಕಲ್ಯಾಣಿ, ಮಾನವನ ಬಾಳಿನುನ್ನತಿಗೆ ಸಪ್ತ ಸೂತ್ರಗಳನ್ನೊಳಗೊಂಡ ಇದೊಂದೇ ವಚನ ಸಾಕು. ಕಲ್ಯಾಣಿ ಸ್ವಾಮಿ, ಅನುಭವ ಮಂಟಪಕ್ಕೆ ಹೋಗುವ ಸಮಯವಾಯಿತು. ಬೇಗನೆ ಪೂಜೆ ಮುಗಿಸಬೇಕಲ್ಲವೇ? ಓಹೋ, ಅನುಭವ ಗೋಷ್ಠಿಯ ಸಮಯ ಸಮೀಪಿಸಿತಲ್ಲವೇ? ಹಾ. ಹೋಯಿತು. ನಾನು ಬಹುದಿನಗಳಿಂದ ಹೊಂಚು ಹಾಕಿ ಕಾದು ಕುಳಿತಿದ್ದ ಮಹಾಮಂತ್ರ ಪಟ್ಟವು ಕೈ ತಪ್ಪಿ ಹೋಯಿತು. ಆ ಮಾಯಾವಿ ಬಸವನು ಅದ್ಯಾವ ಜಾಲವನ್ನು ಬೀಸಿದನೋ ತಿಳಿಯದು. ಕಂಚಿನ ಲಿಪ್ಪೆಯನ್ನು ಓದಿ ನೋಡಿ, ಸಿಂಹಾಸನದ ಎದುರಿನಲ್ಲಿ ಆಕಾಂತ ಸಪ್ಪತ್ತನ್ನು ಅಗೆದು ತೋರಿಸಿ ಪಿಚ್ಚೋಳ ಮಹಾರಾಜರ ಮನವೊಲೈಸಿ ಮಹಾಮಂತ್ರಿಯ ಪಟ್ಟವನ್ನು ತನ್ನ ಕೈವಶ ಮಾಡಿಕೊಂಡನಲ್ಲ. ಅಯ್ಯೋ, ಈ ಅಪಮಾನದ ಸೇರನ್ನು ನಾನು ಹೇಗೆ ತೀರಿಸಿಕೊಳ್ಳಲಿ? ಬಸವ, ಮಹಾಮಂತ್ರಿ ಮಂಚಣ್ಣನವರಿಗೆ ಸಾಕು, ನನ್ನ ಸಿನಿಮಾ ಕೆಟ್ಟು ಹೋಗಲು ನೀವೇನು ಅಭ್ಯಾಸ ಮಾಡ್ತಿರ್ತೀರಾ? ಉಂಟೆ ಮಂಚಣ್ಣನವರೇ, ನಾವು ನಿಮಗೆ ಅಪಹಾರ
ಮಹಾಮಂತ್ರಿಗಳು ಮಹಾಮಂತ್ರಿಗಳಾದ ಮಂಚಣ್ಣನವರಿಗೆ ನಮ್ಮಿಂದ ಅಪಹಾಸ್ಯವೇ? ಅಲ್ಲ ತಿನ್ನೇನು, ಎಲ್ಲಿದ್ದ ಮಹಾಮಂತ್ರಿ ಭಟ್ಟ? ನೀವೇನು ನಿಂತುಕೊಂಡಿರುವಿರೋ? ನಿದ್ರೆಯಲ್ಲಿಂದ ಬಂತು. ಕಳೆದು ಹೋದ ಮಹಾಮಂತ್ರಿಯ ಪಟ್ಟವನ್ನು ತಮಗೆ ಒದಗಿಸಿಕೊಡಲಿಕ್ಕೆಂದೇ ನಿದ್ರೆ ಅಷ್ಟೇ ಯಾಕೆ, ಹಸಿವು ನೀರಡಿಕೆಗಳನ್ನೆಲ್ಲ ಬದಿಗೊತ್ತಿ ಪ್ರಯತ್ನಿಸುತ್ತಿರುವೆವು. ನಿಮ್ಮ ಪ್ರಯತ್ನವೆಲ್ಲ ಹೊಳೆಯಲ್ಲಿ ಉಡಸಲು ಕಲಿಸಿದಂತೆ ಎಲ್ಲ ವ್ಯರ್ಥ. ಅಯ್ಯೋ, ಅಷ್ಟು ಸಿಟ್ಟಾಕ್ ಮಾಡ್ತೀರಿ ಮಂಚಣ್ಣನವರೇ. ನಮ್ಮ ಪ್ರಯತ್ನ ಎಂದು ಹುಸಿಯಾಗದು. ನಮ್ಮ ಪ್ರಯತ್ನವೆಂದರೆ ಪಾತಾಳದಿಂದ ನೀರು ಪುಟ್ಟಿಸಿ ಆಕಾಶವನ್ನು ತೋರಿಸುವುದು. ಎತ್ರೆ ಮುಖ ಎತ್ರೆ. ಇರಲಿ, ನಿಮ್ಮ ಕುಶಲ ಪ್ರಯತ್ನವಾದರೂ ಯಾವುದು? ಮತ್ತಾವುದಲ್ರಿ, ಆ ಹೊಲಗೇರಿಯಲ್ಲಿ ಆ ಬಸವನ ಹೆಜ್ಜೆ ಗುರುತಿಸುವುದು. ಹೊಲಗಿರಿಯಲ್ಲಿ ಬಸವ? ಹೊಲಗೇರಿಯಲ್ಲಿ ಹಾಕಿ ಹೊಲೆ ಮಾದಿಗರ ಮನೆ ಒಳಗೆ ತಿಳ್ಕೊಳ್ರಿ. ಏನ್ ಹೇಳಿವಿರಿ? ಹೊಲೆ ಮಾದಿಗರ ಮನೆಯಲ್ಲಿ ಬಸವನೇ? ಹೌದೌದು, ಎಲ್ಲ ಹೊಲ ಮಾದಿಗರ ಮನೆಯ ಹೊಕ್ಕು ಅವರು ನೆಕ್ಕಿದ ಎಂಜಲ ಅಂಬಲಿ ರುಚಿ ನೋಡಿ ಆ ಅರಣ್ಯನ ಮನೆಯಾಗ 100 ಕೀಳು ಕುಲದವರನ್ನು ಕೂಡಿಸಿಕೊಂಡು ಲಿಂಗ ಪೂಜೆ ಮಾಡ್ತಿದ್ದನ್ನ ಈ ಪಾಪು ಕಣ್ಣಿಗಳಿಂದ ನೋಡಿ ಬಂದಿದ್ದೇನೆ ಮಂಚಣ್ಣನವರೇ. ಇಂತಹ ಕುಲಗೆಡೆಯನ್ನು ಮಹಾಮಂತ್ರಿಯ ಪೀಠದಲ್ಲಿ ಕೂರಿಸುವುದೆಂದ್ರೆ ಅಪಚಾರ. ಅಪಚಾರ. ನಮ್ಮಂತ ಶ್ರೇಷ್ಠ ಕುಲದವರಿಗೆ ಅಪಮಾನ, ಪಂಡಿತರ ಅವಹೇಳನ. ಅಯ್ಯೋ, ಒಳ್ಳೆ ಯಾದನೆ ತೋರಿಸಿಕೊಟ್ಟಿರಿ. ಇದು ಒಂದೇ ಒಂದು ಸೂತ್ರದಿಂದ ಆ ಬಸವನ ಮಹಾಮಂತ್ರಿ ಪೀಠವನ್ನು ಕೊಡ ಮೇಲೆ ಮಾಡಿಸಿಡುವಲ್ಲ. ಅಲ್ಲ ಕೊಲ್ಹಿನ ಬಸವ, ಮಹಾ ಮುತ್ಸದಿಗಳಾದ ಪಂಡಿತರು ಈ ಮಂಚಣ್ಣನ ಮುಂದೆ ನಿನ್ನ ಆಟವೇ ನಡೆಯದು. ನಡೆಯಿರಿ. ಇಂದಿನ ರಾಜ್ಯಸಭೆಯಲ್ಲಿ ಈ ದೇಸಿ ಪ್ರಸಂಗವನ್ನು ರಾಜರಿಗೆ ಮನಮುಟ್ಟುವಂತೆ ಮಾಡಿ ನಮ್ಮ ಕಾರ್ಯ ಸಾಧಿಸೋಣ. ನಡೆಯಿರಿ. ನಾವು ಮಾಡುವ ಕಾಯಕದಿಂದಲೇ ನಮ್ಮ ಸ್ವರೂಪದ ಅರಿವನ್ನು ಮಾಡಿಕೊಂಡು ಆಚರಿಸುತ್ತಾ ಆನಂದಿಸಬೇಕು. ಇದೇ ಸದ್ಗುರು ಬಸವೇಶನ ಉಪದೇಶ ಅಲ್ಲವೇ? ಅಂತೆಯೇ ಕಾಯಕವೇ ಕೈಲಾಸವೆಂಬ ಮಂತ್ರೋಪದೇಶ ಮಾಡಿರುವರು. ಹೌದು, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. ನಿಜ, ನಿಮ್ಮ ಮಾತು ಸತ್ಯ. ಸದ್ಗುರುವಿನಿಂದ ಲಿಂಗ ಧರಿಸಿದ ಕಾಯವೆಲ್ಲ ಮಂಗಲಮಯ ಕೈಲಾಸ. ಇದೇ ಜಗದ್ಗುರು ಬಸವೇಶ್ವರನ ದಿವ್ಯೋಪದೇಶ. ಕೈಲಾಸ, ಕಾಯಕವೇ ಕೈಲಾಸ, ಎಂತಹ ಮಹಾಮಂತ್ರವಿದು. ಇದೇ ಮಂತ್ರವನ್ನಾಧರಿಸಿ ಅಗಣಿತ ಶರಣರು ತಮ್ಮ ಕಾಯಕದಲ್ಲಿಯೇ ನಿಜದ ನಿಲುವನ್ನು ಗುರುತಿಸಿಕೊಂಡು ಸಚ್ಚಿದಾನಂದ ಲಿಂಗ ಸುಖದಲ್ಲಿ ಓಲಾಡುತ್ತಿರುವರು. ಇದಕ್ಕೆಲ್ಲ ಕಾರಣ ತಂದೆ ಬಸವಣ್ಣನವರಲ್ಲವೇ? ಮತ್ತಾರು ಪೂಜ್ಯ ಜಗದ್ಗುರು ಬಸವಣ್ಣನವರೇ ಇದಕ್ಕೆಲ್ಲ ಕಾರಣ. ಸಹಸ್ರಾರು ವರ್ಷಗಳಿಂದ ಹೊಲೆಯ, ಮಾದಿಗ, ಡೋಹರ, ಸಮಗಾರರೆಂದು ಊರಿಂದ ದೂರ ತಳ್ಳಿ ಮೆಟ್ಟಿಗಿಂತಲೂ ಕೀಳಾಗಿ ಕಾಣುತ್ತಿದ್ದ ನಮ್ಮನ್ನ ಮುಟ್ಟಿ ಅಪ್ಪಿ ಆಲಂಗಿಸಿ ಅಯ್ಯ, ಅಣ್ಣ, ಅಪ್ಪ ಎಂದು ತನ್ನ ಹೃದಯದಲ್ಲಿ ಇಂಬಿಟ್ಟುಕೊಂಡ ತಂದೆ ಬಸವಣ್ಣನನ್ನು ನಾವೆಷ್ಟು ಕೊಂಡಾಡಿದರೂ ಕಡಿಮೆ. ನಮ್ಮೆಲ್ಲರ ಜೀವವು ಆ ಮಹಾಜ್ಯೋತಿಗೆ ಬಾಗಿ ನಡೆಯುವುದೇ ಸುಲಭೋಪಾಯ. ನಮ್ಮ ಕರ್ಣಗಳೆಂದು ಪವಿತ್ರವಾದವು. ಬಂಧುಗಳೇ, ಬಸವಣ್ಣನವರು ಇದೇ ಮಾರ್ಗದಲ್ಲಿ ಬಂದಂತೆ ಕಾಣುವುದು. ಇದು ನಮ್ಮೆಲ್ಲರ ಭಾಗ್ಯವೇ ಸರಿ. ಅದು ಬಸವಣ್ಣನವರು ತೀರಾ ಸಮೀಪಕ್ಕೆ ಬಂದರು. ನಾವೆಲ್ಲರೂ ಸೇರಿ ಅವರಿಗೆ ಜೈಕಾರ ಹಾಕೋಣ. ಬಸವೇಶ್ವರರಿಗೆ, ಪತಿತ ಪಾವನ ಮೂರ್ತಿಗೆ, ಬಸವೇಶ್ವರರಿಗೆ, ಪತಿತ ಪಾವನ ಮೂರ್ತಿಗೆ, ಬಸವೇಶ್ವರರಿಗೆ, ಪತಿತ ಪಾವನ ಮೂರ್ತಿಗೆ, ಬಸವೇಶ್ವರರಿಗೆ. ಓ ಕರುಣಾಳು ಶಿವನೇ, ಭಕ್ತ ಬಾಂಧವ ಗುರುವೇ, ಪಾವನ ಮೂರ್ತಿಯೇ, ತಂದೆ ಬಸವೇಶ ಶರಣಾರ್ಥಿ. ಜಂಗಮ ಲಿಂಗವೇ, ಎನ್ನ ಎತ್ತಪ್ಪ ಹರಳಯ್ಯ ತಂದೆ, ಶರಣು ಶರಣು ಶರಣಾರ್ಥಿ ತಂದೆ.
ಶರಣಾರ್ಥಿ ಶರಣಾರ್ಥಿ ಶಿವ ಶಿವ ಕೆಟ್ಟೆ ಕೆಟ್ಟೆ ಬಸವ ಗುರುವೆ ಇದೇನು ಮಾಡಿದಿರಿ ತಂದೆ. ನಾನು ಒಂದು ಸಲ ಶರಣು ಎನ್ನಲು ವಿಶ್ವ ಪೂಜ್ಯರಾದ ತಾವು ಜನಗಿಂತಲೂ ಒಂದು ಶರಣು ಹೆಚ್ಚು ಹೇಳಿ ಮುನ್ನಡೆದು ಬಿಟ್ಟಿರಿ. ಈ ಗುರುವಾರವನ್ನು ಇಳಿಸಿಕೊಳ್ಳಲು ನಾನು ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾರ ಮೊರೆ ಹೋಗಲಿ? ತಂದೆ ಬಸವೇಶ ಸದ್ಗುರುವೇ ಶರಣಾರ್ಥಿ ಶರಣ. ಯವ್ವ ಎಷ್ಟು ದೂರ ಇದ್ರೆ ಈ ನಾಗಪ್ಪನ ಹುತ್ತ. ನನ್ನ ಗೋಡಿ ಗಂಡ ಬರೋದ್ರಾಗ ನಾಗಪ್ಪ ಹಾಲೆರೆದು ಬರ್ತೀನಿ. ಯಾಕಂದ್ರ ನಾಡಿಗೆಲ್ಲ ಹಿರಿಯಪ್ಪ ನಾಗರ ಪಂಚಮಿ. ಇವತ್ತು ನಾಡಿಗೆ ನಾಡೆ ನಾಗಪ್ಪಗ ಹಾಲೆರೆದು ಬೇಕಾದ ಹೊರ ಪಡ್ಕೊಳ್ತಾರ. ನನ್ನ ಗಂಡ ಇದು ಯಾಕೆ ಆಡ್ತೈತ್ರೆ ಯವ್ವ? ಮಕ್ಳ ಬನ್ನಿ ಮನೆ ಕರ್ಕೊಳ್ತಿದ್ದೆ, ಅದನ್ನೂ ಬೇಡದ. ಮಂಗಳವಾರ ಮಾರಮ್ಮ ಗುಡಿಗೆ ಹೋಗ್ತಿದ್ದೆ, ಅದನ್ನೂ ಬಿಡ್ತಿದ್ದ. ಶನಿವಾರ ಹನುಮಂತ ನಡ್ಕೊಂತಿದ್ದೆ, ಅದಕ್ಕೂ ಅಡ್ಡಿ ಮಾಡ್ದ. ಈಗ ನಾಗಪ್ಪ ಹಾಲೆರಿ ಮಾಡೋದು ಅಡ್ಡಿ ಮಾಡಿ ಬಾಯಿ ಬಂದಂಗ್ ಬೈತೇನಲ್ರಿ ಯವ್ವ. ಇದ್ರ ಕಾಲಾಗ ರಾತ್ರಿ ಎಲ್ಲ ಜಗಳನೇ ಜಗಳ. ಹ್ಯಾಂಗ್ ಮಾಡ್ಲೆ ಯವ್ವ? ನನ್ ಬೈಕಿನ ಹ್ಯಾಂಗ್ ಅನ್ಬಿಟ್ಟೈತೆ ಚಿಂತಿನ ಹತ್ತೈತಿ. ಹಾ ಏನೇ ಆಗ್ಲಿ ಗಡಾರ ಹೋಗಿ ನಾಗಪ್ಪ ಹಾಲೆರೆದು ಬರ್ತೀನಿ. ನಿಲ್ಲ ಜರ ಎಲ್ಗೋ ಅಂತ ಜೋರ ಹೇಳಿದಲ್ವೇ ಅದನ್ನ ಕೈ ಹಿಡಿದಿರೋದು ಮತ್ತೆ ಕಣ್ಣ ಮುಚ್ಚಿನ ಆಟ ನಡೆಸಿ ಅಂದ. ನಾನೇ ಆಟ ನಡೆಸ್ಲೋ ಮಾರಾಯ. ಅಲ್ಲಿ ಪಂಚಗಟ್ಟಿ ಹತ್ರ ಯಾರೋ ಒಬ್ರು ದೊಡ್ಡ ಮುತ್ತೇರ್ ಬಂದಾರಂತ. ಅದಕ್ಕ ಅವ್ರ ಪೂಜಾಗ ಹೂವು ಪತ್ರಿ ಒಂದಿಷ್ಟು ಹಾಲು. ಏನ್ ಬಗಿತಪ್ಪ ಅಲ್ಲ ಇಂಥ ಚಂದ ಸುಳ್ಳು ಹೇಳೋದು ಎಲ್ಕಂತೀನಿ. ಬೇಗುರ್ಲಿಂಗಿ ನನ್ನ ಹತ್ರ ಬಾರ ಬಂಗಾರ ಜಾತಿ ಹೆಂಗ್ ನಡೆಯಕಲ್ಲ ಕಾರಣ ಹೇಳ ಮತ್ತ. ಅಯ್ಯೋ ಮಾರಾಯ, ನನ್ನ ಮ್ಯಾಲ ಇಟ್ಟಾಗ ಸಂಶಯ ಮಾಡ್ತಿ ಅಂತೀನಿ. ಗುರ್ಲಿಂಗಿ ನೀ ಎಲ್ಲಿ ಹೊಂಟಿ ಅನ್ನೋ ನನ್ ಚೆನ್ನಾಗಿ ಗೊತ್ತೈತಿ. ಅಲ್ಲ ಆ ಹೋರಿ ಕಲ್ಲು ಹಾಲು ಇಲ್ದಂಗ ಎಲ್ಲ ಹಾಲು ಇಟ್ಕೊಂಡು ಆ ಕಲ್ಲು ಹಾಕಿದ್ರೆ ಮೈನ ಚರ್ಮ ಸುರಿಯ ಕೊಡ್ತೀನಿ ಬಿಡಿಸ್ಬೇಕು. ಕರಿಯ ನಿನ್ ಕೈಗೆ ಕರಿನಾದ್ರ ಹರಿಲಿ. ಬೆಳ್ಳಗದಲ್ಲ ಹಾ ಬಾಬಾರೋ ಪಡ್ಕ ದಮ್ಮಿದ್ರ ಒಂದ್ ಮಗನ್ ಪಡ್ಕ. ನೋಡ್ರಿ ಕೊಳ್ಳ ಲಿಂಗ ಕಟ್ಟಿ ಮಳ್ಳೆ ಮಾತಾಡ್ತಾರೆ ಮಿಟಿಗಳಾಡಿ ಇರ್ಬೇಕಾದ್ರೆ ಕಂಡಿಲ್ಲ ನನಗ್ ಸರಿಯಾದ ಗಂಡಿಲ್ಲ. ಹಾರಿ ಬರ ನಿನ್ನ ನಾನು ಕೆಟ್ಟಿನ ಹಾರಿ ಬರ ಕೆಟ್ಟ ಆಟನ. ಅಕ್ಕ ನೀನೇನ್ ಮಾಡ್ದೇವ? ನೋಡಪ್ಪ, ಇವತ್ತು ನಾಗರ ಪಂಚಮಿ ಹಬ್ಬ ಅಂತ ನಾಗಪ್ಪ ಹಾಲೆರೆ ಮುಟ್ಟಕ್ಕೆ ನಾ ಹಿಡಿದು ನಿಲ್ಸಿ ಹೊಡೆಯಪ್ಪ ನನ್ನ ಶೂರ. ಇದೇನಕ್ಕ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಈ ಅನಾಚಾರ ಮಾಡುವುದೇ? ಚೇಚೆ, ಇದು ಲಿಂಗವಂತರ ನಡೆಯಲ್ಲ. ನೀನು ಅನುಭವ ಮಂಟಪಕ್ಕೆ ಬಂದಂತೆ ಕಾಣುವುದಿಲ್ಲ. ಅಂತ ಹತ್ರ ಇವಳ ಬಂದಳಪ್ಪ. ಇವಳಗ ಜಾಗನ ಬೇರೆ ಅದಾವ. ಮಂದಿಗೆ ಹೇಳೋತಕ್ಕ, ಮಕ್ಕಳು ಕೊಡತಕ್ಕ, ತಂತ್ರ ಮಂತ್ರ ತಾಯ್ತ ಕೊಡತಕ್ಕ ಮಕ್ಕಳಿಗೆ ಇಟ್ಕಾಡಿ. ಅಕ್ಕ ಇದೇ ಅನಾಚಾರ, ಇದೇ ಅಜ್ಞಾನ. ಕೇಳು, ಕಲ್ಲ ನಾಗರ ಕಂಡರೆ ಹಾಲನ್ನೆರೆ ಎಂಬರು, ದಿಟವ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಉಣ್ಣುವ ಜಂಗಮ ಬಂದರೆ ನಡೆ ಎಂಬರು, ಪುಣ್ಯದ ಲಿಂಗಕ್ಕೆ ಬೋನಬೇಡುವರು. ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿ ಅಂತ ಪರಯ್ಯ. ಎಂತ ಮಾತು ಹೇಳಿದಪ್ಪ ಶಿರಣ. ಇಲ್ಲಿ ಕೇಳಿ ಕಲ್ಲ ಉಣ್ಸೋಳೆ, ಇಲ್ಲಿ ಉಣ್ಣು ನಿಜವಾದ ಜಂಗಮ ದೇವರ ಬಂದನ ಉಳಿಸು. ಆ ನಿಮ್ ನಿಜವಾದ ಲಿಂಗಪ್ಪ ಉಣ್ಸಂಗ ಮಂಗನ ಮಗಳ ಶಿವಲಿಂಗಣ, ನಿಮ್ಮ ಮಾತು ಸತ್ಯ. ಉಣ್ಣುವ ದೇವನಿಗೆ ಉಣಿಸದೆ ಉದಾಸೀನ ಮಾಡಿ ಕಲ್ಲಿಗೆ ಉಣಿಸುವುದೆಂದರೆ ಎಂತಹ ಮೂರ್ಖತನ, ಎಂತಹ ಬಾಲಬುದ್ಧಿ. ಮತ್ತೆ ದುನಿಯಾ ಜನ ಎಲ್ಲ ಹಿಂಗ ಮಾಡ್ತಾರಲ್ಲ. ಇಲ್ಲಿ ಕೇಳಿ ಗುರುಲಿಂಗಿ, ಅವರೆಲ್ಲ ಮೂರ್ಖರು. ಕಲ್ಲು ಪೂಜೆ ಮಾಡೋರು ಕಲ್ಲ ಹಾಕ್ತಾರ, ಮರ ಪೂಜೆ ಮಾಡೋರು ಮರ ಹಾಕ್ತಾರ, ಮಣ್ಣು ಪೂಜೆ ಮಾಡೋರು ಮಣ್ಣು ಹಾಕ್ತಾರ. ಅದರಂತೆ ಲಿಂಗ ಪೂಜೆ ಮಾಡುವವರು ಲಿಂಗವೇ ಹಾಕ್ತಾರೆ. ಎಂತ ಮಾತಾಡಿದಪ್ಪ ಶಿರಣ್ಣ. ಏನಪ್ಪ ಶಿವಲಿಂಗ, ಏನೋ ನಡ್ತಿದೆ? ನೋಡ್ರಿ ಪಂಡಿತ್ರೆ, ಇವತ್ತು ನಾಗರ ಪಂಚಮಿ ಹಬ್ಬ ಅಂತ ನಾಗಪ್ಪ ಹಾಲೆರೆ ಕೊಂಡಕ್ಕಿನ ಹಿಡಿದು ನಿಲ್ಸಿ ಹೊಡೆಯಪ್ಪ ನನ್ನ ಮೂಳ. ಉತ್ಸ, ಹಿಂಗ್ಯಾಕ್
ಇದನ್ನು ಮತ್ತೊಬ್ರು ಹೇಳ್ಬೇಕ? ಚಿಕ್ಕ ಮಕ್ಕಳಿಗೂ ತಿಳಿಯುತ್ತೆ, ಕಲ್ಲಿಗೆ ಹಾಲೆರೆದರೆ ಕುಡಿಯುವುದಿಲ್ಲ ಎಂದು. ಅಬ್ಬಬ್ಬಬ್ಬಬ್ಬಬ್ಬ. ಇವ ಯಾರಪ್ಪ? ಊಟದಾಗಲ ಸೋಟುದ ಮಾತಾಡ್ತಾನ. ಊಟದಾಗಲ್ಲ. ಸೋಟುದಾಗಲ ಊಟದ ಮಾತಾಡ್ತಾನ. ಏನಲ್ಲ? ಯಾರ್ ಮಗನ? ನಾ ದೇವರ ಮಗ. ದೇವರ ಮಗ? ತಂದೆ ತಾಯಿ ಬಂಧು ಬಳಗ ಯಾರು ಇಲ್ವನ ಪರದೇಶಿ? ನನಗೆ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ದೇವರೇ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಎಂಬ ಬಸವ ಗುರುವಾಣಿಯನ್ನು ತಾವು ಕೇಳಿದಂತಿಲ್ಲ. ನಾನು ಶಿವಶರಣ ಹರಳಯ್ಯನವರ ಮಗ ಶೀಲವಂತ. ಎಂತ ಅನ್ಯಾಯಪ್ಪ! ನಮ್ಮಂತ ಶ್ರೇಷ್ಠ ಕುಲದವರ ಮುಂದೆ ಇಷ್ಟು ಹತ್ತಿರ ನಿಂತು ಎಷ್ಟು ಧೈರ್ಯವಾಗಿ ಮಾತಾಡ್ತೀಯ ಸಮಗಾರ? ನಾಲ್ಗೆ ಬಿಗಿಡಿದು ಮಾತಾಡಿ. ನಿಮ್ಗೆ ಈ ಲಿಂಗ ಕಾಣಿಸುತ್ತಿಲ್ಲವೇನು? ಕುಲ ಮದ, ಐಶ್ವರ್ಯ ಮದ, ಅಧಿಕಾರ ಮದದಲ್ಲಿ ಕುರುಡಾದ ನಿಮ್ಮ ಕಣ್ಗಳಿಗೆ ಪಾಪ ಹೇಗೆ ಕಾಣಿಸಿತು? ಏ ಸಮಗಾರ, ಇಷ್ಟು ಮೇಲೆ ಗಟ್ಟಿಯಾ? ನಿನ್ ಕಣ್ಕಿತ್ತು ಭೂಮ್ಯಾಗ ಭೂಮಿ ಓಡ್ತಾ ಮಗನ. ಲೇ ಪಂಡಿತ, ಅಲ್ಲಿ ಬಿಗಿ ಹಿಡಿದು ಮಾತಾಡು. ಇಲ್ಲ ಕಂದ, ನನ್ ತಲೆ ಕೆಡ್ತದ ನೋಡು ಮತ್ತ. ಮಗನೇ ನಿಲ್ಲಕ್ಕೆ ನಾಚಿಕೆ ಆಗುತ್ತಿಲ್ಲವೇನು? ಯಾರು ಒಲೆಯ, ಯಾರು ಸಮಗಾರ, ಯಾರು ಮಾದಿಗ? ಕೊಲ್ಲುವವನೇ ಮಾದಿಗ, ಹೊಲಸು ತಿನ್ನುವವನೇ ಒಲೆಯ. ಇದೆ ಬಸವ ಗುರುವಿನ ನಿರ್ಣಯವಾಣಿ. ಎಷ್ಟು ಸತ್ಯ ಮಾತಾಡ್ತೀಯ ಸಮಗಾರ? ಬಸವ ಬಸವೇಶ. ಮಗನೇ ಎಲ್ಲ ರಾಜನ ಮನೆ ಕಾಯ ನಾಯಿ ನಿನ್ನ ಕಾಲು ಬಿಡಲೇ ಬಿಡ. ಲೇ ಪಂಡಿತ, ಬಸವ ಬಸವೇಶ. ಶೀಲಣ್ಣ, ಶೀಲಣ್ಣ, ಬಾರೋ. ಶರಣು ಶರಣಾರ್ಥಿ, ಶರಣಾರ್ಥಿ. ಸ್ವಾಮಿ, ಅದೇನೋ ಬಡಬಡಿಸಿದ್ರಲ್ಲ, ಏನದು? ಏನಾಯ್ತು? ನಾನು ಬಡಬಡಿಸಿದ್ದೇನೆ? ಇಲ್ಲ ಇಲ್ಲ ಕಲ್ಯಾಣಿ, ಇಲ್ಲ. ಇದು ಬಡಬಡಿಕೆ ಎಲ್ಲ. ನನ್ನ ಜೀವನದಲ್ಲಿ ಎಂದೆಂದೂ ಮರೆಯಲಾಗದ ಆಕಸ್ಮಿಕ ಘಟನೆಯ ತೀರ ನೆನಪು. ಸ್ವಾಮಿ, ತಮ್ಮಂತಹರನ್ನು ಈ ವಿಪರೀತ ಅವಸ್ಥೆಗೆ ತಂದಿರಿಸಿದ ಘಟನೆ ಯಾವುದು? ಏನು ಹೇಳಲಿ ಕಲ್ಯಾಣಿ, ಏನು ಹೇಳಲಿ? ಇಂದು ಮುಂಜಾವಿನಲ್ಲಿ ನಾನು ಹೋಗುತ್ತಿದ್ದ ಅದೇ ಮಾರ್ಗವಾಗಿ ತಂದೆ ಬಸವಣ್ಣನವರು ದಯ ಮಾಡಿಸಿದರು. ಆ ಪಾವನ ಮೂರ್ತಿಯನ್ನು ಕಂಡು ಸಹಜ ಭಾವದಿಂದ ಶಿರಬಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ ಎಂದೆ. ಅದಕ್ಕೆ ಪ್ರತಿಯಾಗಿ ಅವರು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆ ಎಂದವರು ಮುನ್ನಡೆದು ಬಿಟ್ಟರು. ಆ ಗುರುವಾರವನ್ನು ಇಳಿಸಿಕೊಳ್ಳಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ ಕಲ್ಯಾಣಿ, ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಬಸವ ತಂದೆ, ನಿಮ್ಮ ಅಖಂಡ ಪ್ರೇಮದ ಭಕ್ತಿ ಭಾರವನ್ನು ಎಳೆಯ ಕಂದಮ್ಮಗಳು ತಾಳಬಲ್ಲವೆ. ನೀನು ನಮ್ಮೆಲ್ಲರನ್ನು ಹಿಡಿದೆತ್ತಿದ ತಂದೆ, ಪುನರ್ಜನ್ಮ ಕೊಟ್ಟ ಗುರು. ನೀವು ಈ ರೀತಿ ಮಾಡಬಹುದೇ? ಅಮ್ಮ, ನಾನೊಂದು ಉಪಾಯ ಹೇಳಲೆ. ನಾವೆಲ್ಲರೂ ಲಿಂಗ ಪೂಜೆ ನಿರತರಾಗಿ ಬಸವ ಗುರುವಿನ ನಾಮ ಜಪಿಸುತ್ತಾ ಇಡೀ ದಿನವಲ್ಲೂ ಉಪವಾಸ ಮಾಡೋಣ. ಹೀಗೆ ಮಾಡಿದ್ರೆ ಈ ಭಾರ ನೀಗುವುದಲ್ಲವೇ? ಸ್ವಾಮಿ, ಶೀಲವಂತನು ಹೇಳ್ತಿರುವುದು ಸರಿಯಾದ ಇದೆ ಅಲ್ವೇ? ಜಣಿ, ನೀನು ಶಿವಾನುಭಾವಿ ಶರಣೆ. ಒಮ್ಮೆ ಯೋಚಿಸಿ ನೋಡು. ನನ್ನಿಂದ ಮಹಾ ಅಪರಾಧ ಘಟಿಸಿದೆ. ಇಂತಹ ಸಾಮಾನ್ಯ ಪ್ರಾಯಶ್ಚಿತ್ತಗಳಿಂದ ತೀರದು, ತೀರದು ಕಲ್ಯಾಣಿ, ತೀರದು. ತೀರದು. ಆರತಿ ಕಲ್ಯಾಣಿ, ಶರಣು ಶರಣಾರ್ಥಿ. ನಮಃ ಶಿವಾಯ. ಸ್ವಾಮಿ, ನನಗೊಂದು ಸೂಚನೆ ಹೊಳೆದಿದೆ. ಅದರಿಂದ ಈ ಪಾಪದ ಭಾರ ಕಡಿಮೆಯಾದಿತ್ತು ಎನಿಸುತ್ತಿದೆ.
ಆದರೆ ಏನು ಕಲ್ಯಾಣಿ, ಬೇಗ ಹೇಳು. ಸ್ವಾಮಿ, ಜೋಡುಗಳು ತಯಾರಿಸುವುದು ನಮ್ಮ ಕಾಯಕ ತಾನೇ. ಹೌದು. ಸುಂದರವಾದ ಒಂದು ಜೊತೆ ಪಾದರಕ್ಷೆಗಳನ್ನು ತಯಾರಿಸಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ತಮಗೆ ಸಮಾಧಾನವಾಗುತ್ತು ಎನಿಸುತ್ತಿದೆ. ಆದರೆ ಈ ಜೋಡುಗಳನ್ನು ಪವಿತ್ರವಾದ ಚರ್ಮದಿಂದ ತಯಾರಿಸಬೇಕು ಅಷ್ಟೇ. ಪವಿತ್ರ ಚರ್ಮ? ಹಾಗಂದ್ರೆ ಏನು ಕಲ್ಯಾಣಿ? ಹೇಳಿದರೆ ಹೆದರುವಿರೋ ಏನೋ. ಹೆದರಿಕೆ? ಇದೇನು ಕಲ್ಯಾಣಿ ಹೀಗೆ ಹೇಳುವೆ? ನನ್ನ ಈ ಗುರುಭಾರವನ್ನು ಇಳಿಸಿಕೊಳ್ಳಲು ಸರ್ವಾರ್ಪಣಕ್ಕೂ ಸಿದ್ಧ. ಹೇಳು. ಬರೀ ಮಾತನಾಡಿದರೇನು ಬಂತು, ಮಾಡಿ ತೋರಿಸಬೇಕಲ್ಲವೇ? ಹೌದು ಸ್ವಾಮಿ, ನಾವು ಸದ್ಗುರು ಬಸವೇಶ್ವರನಿಗೆ ನಮ್ಮ ತನು ಮನ ಧನವನ್ನು ಅರ್ಪಿಸುವುದು ನಿಜವಿದ್ದರೆ ನಮ್ಮಿಬ್ಬರ ತೊಡೆಯ ಚರ್ಮವನ್ನು ಸುರಿದು ಪಾದರಕ್ಷೆಗಳನ್ನು ಮಾಡಿ ಗುರುದೇವ ಬಸವಣ್ಣನವರಿಗೆ ಮೆಟ್ಟಿಕೊಳ್ಳಲು ಕೊಟ್ಟರೆ ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ತೊಡೆ ಚರ್ಮ ಬೇಕೆ, ನನ್ನ ಎದೆ ಚರ್ಮ ಸುಳಿದು ಜೋಡು ಮಾಡಿ ಅರ್ಪಿಸುವೆ. ಹೇಳಿದ್ಯಾ ಕಲ್ಯಾಣಿ ನಿನ್ನ ಮಗನ ಮಾತನ್ನ? ಇಂತಹ ಸತಿ ಪುತ್ರನನ್ನು ಪಡೆದ ನಾನೇ ಧನ್ಯ. ಇಲ್ಲ ಅಪ್ಪ, ಹೋಗು, ಹೋಗಿ ಮುಂದಿನ ಕಾರ್ಯಕ್ಕೆ ಅಡಿ ಮಾಡು. ಆಗಲ್ಲ ಕಲ್ಯಾಣಿ, ನನ್ನ ಈ ಪಾಪ ವಿಮೋಚನೆಗಾಗಿ ತಕ್ಕ ಪ್ರಾಯಶ್ಚಿತ್ತವನ್ನು ಹುಡುಕಿದ ಜ್ಞಾನ ಗುರು ನೀನು. ಇಲ್ಲ ಸ್ವಾಮಿ, ನೀವು ನನ್ನ ಜ್ಞಾನದ ಗುರು. ಆಗಲಿ, ನಡೆ ಕಾಯಕ ನಿರತರಾಗೋಣ. ಆಗಲಿ. ಕಲ್ಯಾಣವೆಂಬ ಪ್ರಣತಿಯೋ ಅಖಿಲಸವೆಂಬ ತೈಲಾವನೆಯೋ ಆಚಾರವೆಂಬ ಭಕ್ತಿಗೆ ಅಸಹನವೆಂಬ ಜ್ಯೋತಿಯ ಬೆಳಗಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಬೆಳಗಿಸಲು ತೊಳಗಿ ಬೆಳಗುತ್ತಲಿದ್ದಯ್ಯ ಬೆಳಗುತ್ತಲಿದ್ದಯ್ಯ ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ. ಸ್ವಾಮಿ, ಜೋಡುಗಳು ಎಷ್ಟು ಸುಂದರವಾಗಿವೆ. ಪೂರ್ಣ ಭಕ್ತಿಯಿಂದ ಮಾಡಿದ ಮಾಟ ಸುಂದರವಾಗದೇನು? ನಾನಿನ್ನು ಬರಲೆ ಕಲ್ಯಾಣಿ. ಹ. ನಾನಿನ್ನು ಬರುವೆ. ಆಗಲಿ. ಆಡಿನುಡಿ ಬೆಳ್ಳುವೆ, ಆಡಿನುಡಿ ಒಡೆಯನ ಆಡುವೆ, ಆಡಿನುಡಿ 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 ಒಡೆಯನ ಆಹಾ, ಸ್ವಾಮಿ, ಎಷ್ಟು ಸೊಗಸಾಗಿದೆ ಈ ವಚನ. ನೀಲ, ಹೆಣ್ಣು ಮಕ್ಕಳಿಗೆ ಈ ವಚನಗಳನ್ನು ಆಡುತ್ತಾ ಮನೆಗೆಲಸ ಮಾಡುವ ಪಾಠ ಕಲಿಸಬೇಕಾಗಿದೆ. ಏಕೆಂದರೆ ಸಂಸಾರದಲ್ಲಿ ನೊಂದು ಬೆಂದ ಜೀವಕ್ಕೆ ತಣಿಯಲಿಯಬರುವುದು ಈ ಸಂಗೀತ. ಕೆಲಸಕ್ಕೆ ಬಾರದ ಹಾಡು ಹೊರಟಗಳಲ್ಲಿ ಕಾಲನ್ನು ಕೂತಿರುವ ತಾಯಂದರಿಗೆ ಈ ವಚನಗಳನ್ನು ಆಡುವ ನೀರುಣಿಸಬೇಕು. ಏಕೆಂದರೆ ನಮ್ಮ ತತ್ವ ಪ್ರಸಾರವಾಗುತ್ತದೆ, ಆಡುವವರ ಮನಕ್ಕೆ ನೆಮ್ಮದಿಯೂ ಉಂಟಾಗುತ್ತದೆ. ನೀಲ, ಈ ಕಾರ್ಯವೆಲ್ಲ ನಿಮ್ಮಿಂದಲೇ ಆಗಬೇಕಾಗಿದೆ. ಅರ್ಥವಾಯಿತು ಸ್ವಾಮಿ. ಬಹುಬೇಗ ಕಲ್ಯಾಣ ಕೈಲಾಸವಾಗಬೇಕಾಗಿದೆ. ಶರಣಾಗತನಾಗಿ
ಪ್ರಾಣ ಜೀವಾಳ. ತಾಯಿ ತಾಯಿ ನೀಲ ಯಾರೋ ಬಂದಂತಿದೆ. ಓ, ತಂದೆ ಹರಳೆಯ ಶರಣರು. ಶರಣು. ಶರಣು ತಾಯಿ. ಬನ್ನಿ ಅಪ್ಪ, ಒಳಗೆ ಬನ್ನಿ. ಬೇಡ ತಾಯಿ, ಅಪ್ಪಗಳಿದ್ದಾರೆ. ಇದ್ದಾರೆ, ತಾವು ಒಳಗೆ ಬನ್ನಿ. ಹೊರಗೆ ನಿಂತು ಮಾತಾಡಿರಲ್ಲ. ಗುರುದೇವರು ಬಂದ ನಂತರ ಬರುವೆ ತಾಯಿ. ನೀಲ ಸ್ವಾಮಿ, ಯಾರದು? ತಂದೆ ಹರಳೆಯ ಶರಣರು ಬಂದಿದ್ದಾರೆ. ಎಲ್ಲಿದ್ದಾರೆ ನೀಲ? ಒಳಗೇಕೆ ಕರೆಯಲಿಲ್ಲ? ಏಕೋ ಒಳಗೆ ಬರಲು ಸಂಕೋಚ ಪಡುತ್ತಿರುವರು. ಸಂಕೋಚ? ಶರಣು ತಂದೆ. ಶರಣು ಗುರುವೆ. ಬನ್ನಿರಿ ಅಪ್ಪ, ಒಳಗೆ ಬಂದಿರಿ. ತಮ್ಮ ಮನೆಯೊಳಗೆ ಬರಲು ಸಂಕೋಚವೇ? ಸಂಕೋಚವಿಲ್ಲ ಅಪ್ಪ, ಆದರೆ ಮತ್ತೇಕೆ ಬರಲಿಲ್ಲ ಶರಣರೇ? ಆತಂಕವೇನಿತ್ತು? ನನ್ನ ಕೈಯಲ್ಲಿ ಪಾದರಕ್ಷೆಗಳಿದ್ದುದರಿಂದ ತಡೆದೆ. ಅವು ಭೂಸ್ಪರ್ಶವಾಗುವುದಕ್ಕಿಂತ ಮೊದಲು ತಮ್ಮ ಪಾದಕ್ಕೆ ಅರ್ಪಿತವಾಗಬೇಕಾಗಿದೆ. ಅದಕ್ಕಾಗಿ. ಏನು ಕೈಯಲ್ಲಿಡಿದಿರುವುದು ಪಾದರಕ್ಷೆಗಳೇ? ಅಹುದು ತಂದೆ, ಅಹುದು. ಎಲ್ಲಿ ತಮ್ಮ ಪಾದವನ್ನು ಮುಂದೆ ಮಾಡಿರಿ. ಹಾ ಶರಣರೇ, ಇಲ್ಲಿ ಕೊಡಿರಿ. ಈ ಪಾದರಕ್ಷೆಗಳು ಎಷ್ಟು ಸುಂದರವಾಗಿವೆ ನೋಡು ನೀಲ, ನಿಮ್ಮ ಶರಣರ ಕಲಾ ನೈಪುಣ್ಯವನ್ನು. ಇದೇನು ಮಧ್ಯದಲ್ಲಿರುವ ಚರ್ಮ ಎಷ್ಟು ಮೃದುವಾಗಿದೆ, ಎಷ್ಟು ಕಾಂತಿಯುಕ್ತವಾಗಿದೆಯಲ್ಲ ಶರಣರೇ. ಇವುಗಳನ್ನ ತಯಾರಿಸಲು ನಾನೇನಾದ್ರೂ ಅಪ್ಪಣೆ ಎತ್ತಿದ್ದೇನೆ? ಇಲ್ಲ ತಂದೆ, ಅಪ್ಪಣೆ ಇಟ್ಟಿಲ್ಲ. ಆದರೆ ಹೊರಲಾರದ ಹೊರೆಯನ್ನು ಹೊರಿಸಿದ್ದೀರಿ. ತಮ್ಮ ಮಾತಿನ ಬೆಳಕು ಅರ್ಥವಾಗುತ್ತಿಲ್ಲ ಶರಣರೇ. ನನ್ನಿಂದ ಏನಾದರೂ ಅಪರಾಧವಾಗಿದ್ದರೆ? ಚೇಚೆ, ಅಪರಾಧವೆಲ್ಲಿಂದ ಬಂತು ತಂದೆ? ಅಂದು ತಾವು ಬೀದಿಯಲ್ಲಿ ಬರುತ್ತಿದ್ದುದನ್ನು ಕಂಡು ಮನಬುಕ್ಕಿ ಆನಂದದಿಂದ ಶಿರಬಾಗಿ ಕೈ ಮುಗಿದು ಶರಣಾರ್ಥಿ ಗುರುವೇ ಎಂದೆ. ಅದಕ್ಕೆ ಪ್ರತಿಯಾಗಿ ತಾವು ಶರಣು ಶರಣು ಶರಣಾರ್ಥಿ ಹರಳಯ್ಯ ತಂದೆ ಎಂದವರು ಮುನ್ನಡೆದು ಬಿಟ್ಟಿರಿ. ಆ ಗುರುಭಾರವನ್ನು ಇಳಿಸಿಕೊಳ್ಳಲು ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನು ಸುಲಿದು ಈ ಪಾದರಕ್ಷೆಗಳನ್ನು ತಯಾರಿಸಿದರು. ಅವುಗಳನ್ನು ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿ ತಂದೆ. ಶರಣರೇ, ಏನು ಹೇಳಿದ್ದೀರಿ? ಇದೆಂತಹ ಅಘಟಿತ ಕಾರ್ಯವನ್ನು ಮಾಡಿದ್ದೀರಿ? ಸತಿಪತಿಗಳಿರುವರು ನಿಮ್ಮ ಪವಿತ್ರ ತೊಡೆ ಚರ್ಮವನ್ನು ಸುಲಿದು ಈ ಪಾದರಕ್ಷೆಗಳನ್ನು ತಯಾರಿಸಿದ್ದೀರಾ? ಇವುಗಳನ್ನ ನಾನು ಕಾಲಿನಲ್ಲಿ ಮೆಟ್ಟಲೆ? ಸ್ವಾಮಿ, ಇದೆಂತಹ ಲೋಕಾಶ್ಚರ್ಯ ಘಟನೆ. ಮಹಾತ್ಮರೇ, ಈ ನಿಮ್ಮ ಚರ್ಮಾವುಗಿಗೆ ಯಾವುದೂ ಸರಿಬಾರದು. ಈ ನಿಮ್ಮ ಚರ್ಮಾವುಗಿಗೆ ಪೃಥ್ವಿ ಸಮಬಾರದು. ಸರಿಯೆಲ್ಲ ನೋಡ ಕೂಡಲ ಸಂಗಮ ದೇವ. ನಿಮ್ಮ ಈ ಶರಣರ ಚರ್ಮಾವುಗಿಗೆ ಸರಿ ಏನು ಹೇಳ? ಹರಳಯ್ಯ ತಂದೆ, ಹಿರಿಯ ನಾನು ಇವುಗಳನ್ನ ಕಾಲಿನಲ್ಲಿ ಮೆಟ್ಟಲು ಯೋಗ್ಯನಲ್ಲ. ಇವು ನನ್ನ ಶಿರದ ಮೇಲೆ ಇದೇನು ಮಾಡಿದಿರಿ ತಂದೆ? ತಾವು ಮೆಟ್ಟಿಕೊಳ್ಳಲೆಂದು ತಂದ ಪಾದುಕೆಗಳನ್ನ ತಲೆಯ ಮೇಲಿಟ್ಟುಕೊಳ್ಳುವುದೇ? ಬೇಡ ಬೇಡ ಗುರುವೇ, ಬೇಡ. ತಮ್ಮ ಪಾದದಲ್ಲಿರಿಸಿ ನಮ್ಮನ್ನು ಪಾವನರಾಗಿಸಿದಂತೆ. ನಾನೀಗ ಅದನ್ನೇ ಮಾಡುತ್ತಿರುವೆ. ನಿಮ್ಮ ಮಹತ್ವವಾದ ಪಾದರಕ್ಷೆಗಳು ನನ್ನ ಶಿರದ ಮೇಲೆಯೇ ಇರಲಿ. ಒಡೆಯ ಒಡೆಯ ಶರಣರೇ, ನೀವೇ ನನ್ನ ಒಡೆಯರು, ಪೂಜ್ಯ ಜಂಗಮರು. ನಿಮ್ಮಂತವರ ಸೇವೆಯೇ ನನಗೆ ಲಿಂಗಾಂಗ ಸಮರಸ. ಶರಣರೇ, ಈ ಮಹತ್ವವಾದ ಪಾದರಕ್ಷೆಗಳು ತಮ್ಮಲ್ಲಿಯೇ ಇರಲಿ. ಆ ಸಂಗಮನಾಥನ್ಗೆ ಸಲ್ಲತಕ್ಕದ್ದು. ತಗಳಿ ಅಪ್ಪ. ಆಗಲಿ ಗುರುವೇ. ಈ ಪವಿತ್ರ ಹಸ್ತಮಸ್ತಕ ಸೋಂಕಿನಿಂದ ಪ್ರಸಾದ ರೂಪವಾಗಿ ಈ ಪಾದರಕ್ಷೆಗಳು ಸದಾ ನಮ್ಮ ರಕ್ಷಾ ಕವಚವಾಗಿರಲಿ. ನೀವು ಹೊತ್ತ ಪಾದುಕೆಗಳು ಸದಾ ನಮ್ಮ ನೆಚ್ಚಿನ ಮೇಲಿರಲಿ. ನಾನಿನ್ನು ಬರುವೆ. ಶರಣು ಗುರುವೇ. ಶರಣು ಶರಣಾರ್ಥಿ ತಂದೆ. ಏ ಗುರುಲಿಂಗೆ, ಎಲ್ಲದಪ್ಪ ಇವಳು? ಇವಳು ಕಾಲಾಗಂತೂ ನನಗೆ ಜಲಿಕೆ ಕಣ್ಣಾಡೇನೆ ಆಗತ್ತಪ್ಪ. ಅಲ್ಲ, ಮನೆ ಕುರಿ ಕಾಯಿಲೋ ಇವಳು ಕಾಯಿಲೋ ನನಗಂತೂ ಒಂದು ತಿಳಿಯೋದಪ್ಪ. ಇವು ಕಾಣಕೊಲ್ರಿ. ಅಲ್ಲ, ಈ ನಮ್ ಗುರ್ಲಿಂಗಿ ಏನ್ ಮಾಡ್ಬೇಕಪ್ಪ ಅಂತೀನಿ.
ಯಾವಾಗ್ಲೂ ಪಂಚಾಂಗ ಕೇಳಕ್ಕೆ ಹಾರವಣೆಗ ಸುತ್ತಾಡ್ತಿರ್ತಾಳಲ್ಲ, ಒಂದು ಬಿಡ್ಸೋದ್ರೊಳಗೆ ಇನ್ನೊಂದ್ ಹಿಡಿದಿರ್ತಾಳ, ಇನ್ನೊಂದ್ ಬಿಡ್ಸೋದ್ರೊಳಗೆ ಮತ್ತೊಂದ್ ಹಿಡಿದಿರ್ತಾಳ. ಪತ್ತು ನಮ್ಮಪ್ಪ ಬಸವಣ್ಣ ಏಟ್ ಬುದ್ಧಿ ಏನು ತಿಳ್ಕೊವಲ್ರಿ ಜನ. ಇವೇನ್ ಜನನೋ ದಾನನೋ ನನಗಂತೂ ಒಂದು ತಿಳಿಯೋದಪ್ಪ. ಅದೇ ನಮ್ ಹುಡ್ಲಿಂಗ್ ಯಾರ್ದ ಜೊತೆ ಮಾತಾಡ್ಕೊಂಡು ಈ ಕಡೆನೆ ಬರ್ತಿದ್ದಾಳೆ. ಬರ್ಲಿ, ಇವತ್ತು ಇವಳು ಕಣ್ಣ ಮುಚ್ಚಲ ಆಟ ಬಯಲು ಮಾಡ್ತೀನಿ. ಬರ್ಲಿ. ಯಾರಿಲ್ಲ ಬಾಬುನಿಗೆ ಎಲ್ಲಿ ಬಂದಿಲ್ಲ ಬಾಬುನಿಗೆ ಪಂಡಿತ್ರೆ ನನ್ ಕೈ ನೋಡಿ ಸ್ವಲ್ಪ ಸರಿಯಾಗಿ ಹೇಳ್ರಿ, ನನ್ ಹಣೆ ಬರ ಹೆಂಗೈತಿ ಅಂತ. ಏನು ಚಿಂತೆ ಮಾಡ್ಬೇಡ ಗುರುಜಿ, ನಿನ್ನ ಹಣೆ ಬರ ಬರೆಯೋದು ನನ್ ಕೈಯಾಗ ಐತೆ. ಮಗ ಪಂಡಿತ್ರೆ ನನ್ ಗಂಡ ನನ್ ಹಾದಿ ಬರ್ಬೇಕಂದ್ರೆ ನಾ ಏನ್ ಮಾಡ್ಬೇಕ್ರಿ? ಅಯ್ಯ ಹುಚ್ಚಿ, ಅವ ಯಾಕೆ ನಿನ್ನ ಹಾದಿ ಬರ್ಬೇಕು? ನಿನ್ನ ಹಾದಿ ಬಗ್ಗೆ ಮಗನ ಹಾಕು. ಎಲ್ಲ ತಾಯಿ ಗಂಡ ಪಂಡಿತ್ರೆ ನನಗ್ ತಿಳಿಲಿಲ್ರಿ, ಸ್ವಲ್ಪ ಅರ್ಥ ಆಗೋ ರೀತಿಲಿ ಹೇಳ್ರಿ. ಹಿಂಗ್ ಮಾಡ, ಹೆಂಗ? ನನ್ನ ನಂಬು, ಪೂರಾ ನಂಬು, ಯಾವಾಗೂ ನಂಬು. ನಿನ್ ಗಂಡ ನಂಬಲ್ಲ ಹಂಗ ನಂಬು. ಆಗ ನಿನಗ ತಾರಬಲ, ಚಂದ್ರಬಲ, ರವಿ, ಕುಜ, ಶುಕ್ರ, ಶನಿ, ರಾಹು, ಕೇತು ಇಂತಹ ಮಹಾ ಬಲಗಳೆಲ್ಲ ಬಂದು ನನ್ನಿಂದ ಸೇರ್ಕೊಳ್ತವೆ. ಎಲ್ಲ ಕುಳ್ಳು ಪಂಡಿತ. ಪಂಡಿತ್ರೆ ನನಗ್ ಮಕ್ಳಾಗೋದು ಯಾವಾಗ ಐತೆ ಅಂತ ಸ್ವಲ್ಪ ಸರಿಯಾಗಿ ನಾವು ಹೇಳ್ರಿ. ಈಗ ಹೇಳಿದಲ್ಲ, ಹಂಗ್ ಮಾಡಿದ್ರ ನಿನಗ ಸಂತಾನ ಸಿದ್ಧಿ ಪ್ರಾಪ್ತಿ ರಸ್ತು. ಪಂಡಿತ್ರೆ ಇಷ್ಟೆಲ್ಲಾ ಬಂದು ಸೇರ್ಕೊಳಕ ಹಣ ಎಷ್ಟು ಬೇಕಾಗ್ತೈತ್ರಿ? ಅಯ್ಯ ಮಂತಿ ಹೆಣ್ಣೆ, ಹಣ ಯಾಕೆ ಬೇಕು? ನಿನ್ ಗುಣವನ್ನು ಬರ್ದೋಡ್ಕೊಂಡ್ರೆ ಸಾಕು. ಗುಣ ಅಂತೆ ಗುಣ. ನೀನ್ ಹೆಣ ಮಣ್ಣು ಕಾಂತ ತೊಡದೆ ಕಳ್ಳು ಸುಳೆ ಮಗನ. ಪಂಡಿತ್ರೆ ನನ್ ಕೈ ನೋಡಿ ಸ್ವಲ್ಪ ಸರಿಯಾಗಿ ಹೇಳ್ರಿ. ಪಂಡಿತ್ರೆ ನಿನ್ ಕೈ ಪಂಡಿತ್ರೆ ಎಷ್ಟೊಂದು ಪಂಡಿತ್ರೆ ಪಂಡಿತ್ರೆ ಮೆತ್ತಗೆ. ಆಹಾ ಅಯ್ಯ ಮಾರಾಯ, ನಾ ಏನ್ ಮಾಡ್ಬಾರ್ದು ಮಾಡೀನಿ ಅಂತ ನನ್ನ ಹೊಡೆಯಕ್ ಬಂದಿನಿ. ಮಕ್ಕಳಾಗೋದಕ್ಕ ಕೈ ತೋರ್ಸಕ್ ಬಂದಿದ್ದೆ. ಮಂಗಿನ ಮಗನ ದೇವ್ರ ಹೆಣ್ಣು ಮಕ್ಕಳ ಕೈ ಹಿಡಿದು ಮುದ್ದಾಡದಕ್ಕ ಪಂಚಾಯತ್ ಕಲ್ತಿರಲೇ. ಮಂಜನ ಮಗನ ಏನೋ ಮಕ್ಕಳು ಕೊಡ್ತಾರಂತ ಕೈ ಕೊಟ್ಟಾಳ. ಕೈ ಹಿಡಿದು ಮುಚ್ಕೊಂಡ್ರಿ ಮಂಜನ ಮಗ. ನಾವಂದ್ರೆ ಯಾರು ಗೊತ್ತಾ? ಯಾರು? ಕಿತ್ತಳ ಮಹಾರಾಜರ ಆಸ್ಥಾನದ ಪಂಡಿತರು, ರಾಜಾಧಿಕಾರಿಗಳು. ಆಯ್ತಾ? ಅದಕ್ಕ ಸಿಕ್ ಸಿಕ್ಕ ಮಕ್ಕಳ ಕೈ ಹಿಡಿದು ಮುತ್ತು ಕೂಡ ಹೋಗ್ತೀರ ಹಿಂಗ. ನಾವು ದೇವರ ಕಡೆಯಿಂದ ಹುಟ್ಟಿದವರು. ನಾವು ಅಂದ್ರ ದೇವರು. ಇವ್ರಂದ್ರೆ ದೇವರು. ಬಲಾತ್ಕಾರವಾಗಿ ನಾವು ದೇವರು, ನಾವು ಜಂಗಮರು, ನಾವು ಸ್ವಾಮಿಗಳು ಎಂದು ನಂಬಿಸಬೇಕೆ? ಆ ದೇವಗುಣಗಳು ನಿಮ್ಮಲ್ಲಿರಬೇಡವೆ? ಇಲ್ಲೇ ನಿಮಗೂ ನಾವಿದ್ದೆ. ಪಂಡಿತ್ರೆ ಪಂಡಿತ ಮಂಜನ ಮಗನ ನಮ್ ಸೀರಣ ಬಂದನಂತ ಉಳಿದಿ. ಇಲ್ಲಿ ಕಂಡ ನೀನ್ ಕಥೆನ ಮುಗಿಸ್ಬಿಟ್ಟಿದ್ದೆ. ಸೀರಣ ಇಕ್ಕಿದ ಮುಡಿ ಮುಗಿ ಕೊಯ್ದು ಕೈ ಬಿಟ್ಬಿಡ್ತೀನಿ. ಚೇಚೆ ಹಾಗೆ ಮಾಡೋದು ಉಂಟೆ ಶಿವಲಿಂಗನ? ಇನ್ನೇನ್ ಮಾಡ್ಬೇಕು? ಹಾಗೆ ಬರ್ತೇನೆ ನಿಮ್ಗೆ. ಅಕ್ಕ ಇಲ್ಲಿ ಕೇಳು, ನೀನು ದಿನಾಲೂ ಅನುಭವ ಮಂಟಪಕ್ಕೆ ಬರ್ತಿರು. ಅಲ್ಲಿ ಶರಣರ ದರ್ಶನ, ಹಿತೋಪದೇಶಗಳು ಕೇಳಿದ್ರೆ ಎಲ್ಲವೂ ಸರಿ ಹೋಗ್ಬೋದು. ಇಂಥ ಕಪಟಿಗಳ ಸಾವಾಸ ಬಿಡ್ತಾಯಿ. ಈ ಸರ್ತಿ ಕೇಳಿಲ್ಲ ಅಂದ್ರ ನಿನ್ ಕಥೆನ ಮುಗಿಸ್ಬಿಡ್ತೀನಿ ಮತ್ತ. ಮುಗಿಸ್ಬಿಡು ಮಾರಾಯ, ಯಾಕ ಬಹಳ ಅಂತ ಎಷ್ಟು ಮಾತಾಡಿದ್ರೆ ಶಿವಲಿಂಗ. ಸ್ವ ಬುದ್ಧಿ ಇಲ್ಲದೆ ಜೀವಿಸುವ ಮಾನವರೆಲ್ಲರೂ ಮೂಢ ಕುರಿಗಳೇ ಸೈ. ಎಲ್ಲರಿಗೂ ಭವಿಷ್ಯ ಹೇಳುವ ಈ ಭವಿಷ್ಯವಾದಿಗಳು ತಮ್ಮ ಭವಿಷ್ಯವೇನೆಂಬುದನ್ನು ಮೊದಲು ಕಂಡುಕೊಂಡಿದ್ದಾರೆ. ಬಸವ ಬಸವ
ನೀನ ಬಸವ ವೇದ ಕಾಲದಿಂದಲೂ ಮಹಾಶ್ರೇಷ್ಠರೆಂದು ಹೋಲಿಸಿಕೊಂಡ ನಮಗೆ ಕೊಡಲಿಯ ಪೆಟ್ಟು ಹಾಕಿದ್ದಾನೆ ಆ ಬಸವ. ಹೀಗೆ ಬಿಟ್ಟರೆ ಈ ಒಲೆ ಮಾದಿಗರ ಕೈಯಲ್ಲಿ ಶ್ರೇಷ್ಠ ಕುಲದವರಾದ ನಾವು ಉಳಿಯುವುದೇ ಕಷ್ಟವಾದೀತು. ಎಲ್ಲ ಹರಣ ಕಣ್ತೆರೆದು ನೋಡು, ನಿನ್ನ ಕಣ್ಣು ಮುಂದೆ ಯಾರು ನಿಂತರೆಂಬ ಅರಿವಿಲ್ಲ ನಿನಗೆ. ಇಷ್ಟು ಸೊಕ್ಕೆ ನಮ್ಮಂತ ಉತ್ತಮ ಕುಲದವರು ಓಡಾಡುವ ಈ ರಾಜ ಬೀದಿಯಲ್ಲಿ ಓಡಾಡಕತ್ತಲ್ಲ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿರಪ್ಪ. ಏನದು ನಿನ್ನ ತಲೆ ಮೇಲಿರುವುದು? ತೋರಿಸು. ಇಲ್ಲ, ತೋರಿಸಲಾರೆ. ಯಾಕೆ? ಯಾಕಂದ್ರೆ ಭಕ್ತಿ ಇಲ್ಲದ ಭವಿಗಳು ಇವುಗಳನ್ನು ನೋಡಿದರೆ ಕೇಳು ತಪ್ಪಿದ್ದಲ್ಲ. ಆದ್ದರಿಂದ ನಾನಿವುಗಳನ್ನು ತೋರಿಸಲಾರೆ. ಹೌದು, ನೋಡಿಯೇ ತೀರಬೇಕು. ನಿಮ್ಮೊಡನೆ ಬಾಧಬೇಕೆ? ಇಲ್ಲ ಹರಣ, ತೋರಿಸು. ಇಲ್ಲ, ತೋರಿಸಲಾರೆ. ತೋರಿಸೋದನ್ನ ಇಲ್ಲ, ತೋರಿಸಲಾರೆ. ತೋರಿಸು ಅನ್ನಲ್ಲ. ಆಗಲಿ, ಇದು ನೋಡಿ. ಆಹಾ, ಪಂಡಿತರೆ, ಎಷ್ಟು ಅಂದವಾಗಿವೆ ಈ ಜೋಡುಗಳು. ಸುಂದರವಾಗಿವೆ, ಸುಂದರವಾಗಿವೆ. ಮದುವೆ ನಿಮ್ ಸಾರಿ ಬಹಳ ಚಂದ ಕಾಣ್ತಾವ್ರಿ. ಅರುಣ, ನನಗೆ ಈ ಜೋಡುಗಳು ಬೇಕು. ಇವುಗಳ ಬೆಲೆ ಏನು? ಮಧುವರಸರೇ, ತಪ್ಪು ತಿಳಿಯಬೇಡಿ. ಇವುಗಳು ಬೆಲೆ ಕಟ್ಟಲಾಗದು. ಅದರಲ್ಲೂ ತಾವು ಇವುಗಳನ್ನು ಬಯಸಲೂಬಾರದು. ಅಂದ್ರೆ ಜಗದ ಮೇಲೆ ಇಟ್ಟು ಪೂಜೆ ಮಾಡೋಕ್ಕಿಂತಲೇ ಉತ್ತಮ. ಇಲ್ಲ, ಗುರುದೇವ ಬಸವಣ್ಣನವರಿಗಾಗಿಯೇ ನನ್ನ ಹಾಗೂ ಶರಣೆ ಕಲ್ಯಾಣಿಯವರ ತೊಡೆಯ ಚರ್ಮವನ್ನ ತುಳಿದು ಈ ಪಾದರಕ್ಷೆಗಳನ್ನು ತಯಾರಿಸಿದೆವು. ಆದರೆ ಅವರು ಇವುಗಳನ್ನು ಮೆಟ್ಟಿಕೊಳ್ಳಲಿಲ್ಲ. ಅದೇ ಆ ಯೋಗ್ಯತೆ ಆ ಬಸವನಿಗೆ ಬೇಕೆ. ಆ ಯೋಗ್ಯತೆ ಇರುವುದು ನಮ್ಮ ಭಗವಂತನಿಗೆ ಮಾತ್ರ. ಅರುಣ, ನನಗೆ ಈ ಜೋಡುಗಳು ಬೇಕೇ ಬೇಕು. ಬೇಕಾ ಬೇಕು ಕಿತ್ಕೊಳ್ರಿ. ಮಧುವರಸರೇ, ಮಾತು ಕೇಳಿ. ಕಳಿಸ್ಬೇಡಿ ಮಧುವರಸರೇ. ಕೇಳಿ ಪಂಡಿತ್ರೆ, ಹೇಳಿ ಮಧುವರಸರೇ. ಉರಿ, ಅಯ್ಯೋ, ಉರಿ, ಅಯ್ಯೋ, ಉರಿ, ಅಯ್ಯೋ, ಉರಿ, ಅಯ್ಯೋ, ಉರಿ, ಅಯ್ಯೋ, ಉರಿ, 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 ಅಯ್ಯೋ. ಧನವ ಗಳಿಸಿದವ ಹೆಣನಾದ, ಹರೆಯ ಗಳಿಸಿದವ ಹರಿಗಳಿಗೆ ಒಡೆಯಾದ. ಧನ್ಯ ಗಳಿಸಿದವ ಕರೆಯೂರಿಯಲ್ಲಿ ಸಿಂಹನಾದ. ಯವ್ವ, ಎಷ್ಟು ವಜಾದವ್ರಿ ದೇವ್ರು. ಕಲ್ಲು ಕಟ್ಗೆ ಕಂಚು ಹಿತ್ತಾಳೆ ಇವನ್ನೆಲ್ಲ ಪೂಜೆ ಮಾಡಿ 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 ನನ್ನ ಕೈ ಎಲ್ಲಾ ಸೌದು ಹೋಯ್ತು. ಅದಕ್ಕ ಇವನ್ನೆಲ್ಲ ಶಿವರಾತ್ರಿಗಿರಿಯಾಗ ಚಳಿ ಬರಕ್ ಹೊಂಟೀನಿ. ನಿಲ್ಲ ಜರ. ಅಲ್ಲ, ನಿನ್ ಕೈ ಸೌದ್ರು ಮನ್ಸು ಮಾತ್ರ ದವಿಲಿಲ್ಲ ನೋಡು ಅಂದ. ಹಿಂಗ್ಯಾಕ್ ಮಾಡ್ತಿ ಮಾರಯ್ಯ? ಜಗಲ್ ಮೇಲಿರೋ ಎಲ್ಲಾ ಜನ ಹೊತ್ಕೊಂಡ್ ಬಂದಿನಿ. ಹೊತ್ಕೊಂಡ್ ಬಂದಿ. ನೋಡೇ ಗುಡ್ಲಿಂಗಿ, ಇತ್ತಾಳೆ, ಗಣಪತಿ, ಪಂಚರೋ, ವೀರಭದ್ರ, ಅಂಬಾ ಭವಾನಿ ಇವನ್ನೆಲ್ಲ ಯಾಕ್ಬಿಟ್ಟು ಬಂದಿ? ಅವು 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 ಮುಲಿವಾಡ ಮುಂದೆ ಕೇಳೋರು ನೋಡಕ್ ಆಗ್ತಿಲ್ಲ. ಅವು ನನ್ ತವ್ರ ಮನೆಯಿಂದ ತಂದಿದ್ದೆ. ಅದಕ್ಕ ಓಹೋ, ಅದಕ್ಕ
ಕಿಮ್ಮತ್ ಕೊಟ್ಟು ಬಿಟ್ಕೊಂಡೆ ಶಿವಲಿಂಗಣ ಮತ್ತೆ ಶುರು ಮಾಡಿದಿರಾ? ಓ ಬಾಶಿರಣ, ಇದೇನು ಅಣ್ಣ ಅತ್ತಿಗೆ ಎಲ್ಲಿಗೆ ಹೊರಟಿರಾಗಿದೆ? ಎಲ್ಗಿಲ್ಲ ಶೀರಣ, ಗಂಡ ಹೆಂಡತಿ ಇಬ್ರು ತ್ರಿಪುರ ಅಂತ ಜಾತ್ರೆ ನಡೆದೇವೆ. ಜಾತ್ರೆ? ನಿನಗೂ ಜಾತ್ರೆ ಹೋಗ್ತಿರ್ತಿ ಶಿವಲಿಂಗಣ? ಇದು ಬ್ಯಾರ ಜಾತ್ರೆ ಶೀರಣ. ಇಲ್ಲೋಡ ಎಲ್ಲೋಡ್ ಶೀರಣ, ಈ ಬುಟ್ಟೆ ಏನ್ ಸೇರೋದು ಇದು ಕೆಂಚವ ಎಲ್ಲವ ಎಪ್ಪತ್ತಪ್ಪ ಹನುಮಂತ ದ್ಯಾಮವ ದುರ್ಗವ ಎಲ್ಲ ದೇವರು ತಗೊಂಡು ತ್ರಿಪುರ ಅಂತ ಕೆರೆ ಹಾಕಿ ಹಂಗ ಕಡೆ ಜಾತ್ರೆ ಮುಖ್ಯ ಬರೋಣ ಅಂತ ಹೊಂಟಿವಿ. ಅಬ್ಬ ಅಬ್ಬ, ಎಷ್ಟು ದೇವರಪ್ಪ! ಒಂದೇ ಎರಡೇ 106. ಚೇಚೆ, ಇದೆಂತಹ ಮೂಢ ಕಲ್ಪನೆ ಶಿವಲಿಂಗಣ. ಇದು ನಿನ್ನ ಬಲಾತ್ಕಾರದಿಂದಲ ಅಥವಾ ಅಕ್ಕನವರು ತಿಳಿದುಕೊಂಡ? ನಂದು ಏನಿಲ್ಲಪ್ಪ, ಎಲ್ಲ ನಮ್ ಕಡೆಗಿಟ್ಟಿದೆ ತಗೊಳ್ಳೆ. ಹೌದೇನಕ್ಕ? ಹೌದು ಶೀಲಣ್ಣ, ಮೊನ್ನೆ ದಿನ ಅಕ್ಕ ನಾಗಮ್ಮನವರು ಓಣಿಯ ಎಲ್ಲಾ ಹೆಣ್ಣು ಮಕ್ಕಳು ಕುಳಿತುಕೊಂಡು ಹಿಂಗ್ ಹೇಳ್ತಿದ್ರು. ಹೆಂಗ? ನಂಬಿದ ಹೆಂಡತಿಗೆ ಗಂಡನೊಬ್ಬ, ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ, ಬೇಡ ಬೇಡ ಅನ್ಯ ದೈವದ ಸಂಘವಲ್ಲ, ಅನ್ಯ ದೈವ ಎಂಬುದು ಹಾದರ ಕಾಣಿರೋ ಅಂತ. ಈ ಮಾತು ನನ್ನ ಮನಸ್ಸಿನ ಮೇಲೆ ಮೂಡಿ ಸತ್ಯ ಅನಿಸ್ತು ಶೀಲಣ್ಣ. ಶಿವಲಿಂಗಣ, ಅಕ್ಕನವ್ರ ಗುರುವಚನ ಪಠಣ ಮಾಡಿದಷ್ಟಲ್ಲ, ಅದನ್ನ ಕ್ರಿಯೆಲ್ಲೇ ತಂದ್ಬಿಟ್ಟಿದಾರಲ್ಲ. ಹೌದು ಶೀಲಣ್ಣ, ಬಹಳ ಕಸರತ್ತು ಮಾಡಿ ಇದಂಗ್ ವಚನ ಕಲ್ತಾಳ. ಆ ಇಕೆಂಗೆ ಎಲ್ಲಾ ಹೆಣ್ಮಕ್ಳು ಇದಂಗ್ ವಚನ ಕಲ್ಕೊಂಡು ಆದರಂತೆ ನಡ್ಕೊಂಡ್ರೆ ನಮ್ ಧರ್ಮ ಮುಗಿಲ್ಬಿಡ್ತೈತಲ್ಲ ಶೀಲಣ್ಣ. ನಿಜ, 106 ಗೊಳ್ಳು ಪುರಾಣಗಳನ್ನು ಓದುವುದಕ್ಕಿಂತ ಗುರುವಿನ ಒಂದು ವಚನವೇ ಸಾಕು. ಕೇಳು. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಕಂಚು ಹಿತ್ತಾಳೆ ಮುಂತಾದ ಪಂಚಲೋಹಗಳಲ್ಲಿ ಮಾಡಿರುವ ದೇವರು ದೇವರಲ್ಲ, ಕಾಶಿ ಕೇದಾರ ಶ್ರೀಶೈಲ ತಿರುಪತಿ ಮುಂತಾದ ತೀರ್ಥ ಕ್ಷೇತ್ರದಲ್ಲಿರುವ ದೇವರು ದೇವರಲ್ಲ, ತನ್ನ ತಾನರಿದು ತಾನ್ಯಾರಂದು ತಿಳಿದೊಡೆ ತಾನೇ ದೇವರು ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಎಂತ ಮಾತು ಹೇಳಪ್ಪ ಶೀಲಣ್ಣ. ಶೀಲಣ್ಣ, ಈ ವಚನ ಬರೀ ತಲೆ ಇದ್ರೆ ತಿಳಿಯಲ್ಲಪ್ಪ, ತಲೆ ಒಳಗೆ ಚೂರು ಬುದ್ಧಿನೇ ಇರ್ಬೇಕಾಗ್ತದ. ಆಹಾ, ಎಂತಹ ವಚನ! ಎಷ್ಟು ಸತ್ಯವಿದೆ ಈ ವಚನದಲ್ಲಿ. ನನ್ನ ತಲೆಯಲ್ಲಿದ್ದ 106 ದೇವರುಗಳ ಕಲ್ಪನೆಯ ಮಂಕುಭ್ರಮೆ ಹರಿದು ಹೋಯಿತು. ನಮ್ಮ ಮನೆಯಲ್ಲಿಯೂ 106 ದೇವರುಗಳಿವೆ, ಅವನ್ನೇನು ಮಾಡಬೇಕು? ಅಯ್ಯೋ, ನಮ್ಮಂಗ ಕೆರಿನೋ ಬಾವಿನೋ ಕಾಣಿಸ್ಬೇಕ್ರಿ ಯವ್ವ. ಅವುಗಳನ್ನು ಕೆರೆಗೆ ಹಾಕಿದರೆ ಪೂಜಿಸುವುದೇನನು? ಇದು ಕೊರಳಲ್ಲಿರುವ ಅಷ್ಟೇ ಲಿಂಗವನ್ನ, ಇಂತಹ ಲಿಂಗವನ್ನು ನಾನು ಧರಿಸಿಲ್ಲವಲ್ಲ. ಇಲ್ಲದಿದ್ದರೆ ಸದ್ಗುರುವಿನಿಂದ ಪಡೆಯಬೇಕಮ್ಮ. ಹೌದು, ನೀವ್ ಯಾರ ಮಗ ತಾಯಿ? ನಾನು ಬ್ರಾಹ್ಮಣ ಪುತ್ರಿ, ಮಂತ್ರಿ ಮಧುವರಸರ ಮಗಳು. ಈ ಇಷ್ಟಲಿಂಗವೆಂದರೇನು? ಏ ಶರಣ, ನೀನೇ ಹೇಳಪ್ಪ. ನಮ್ಮಿಬ್ರು ಹಿಂಗು ಮಾಡಿ ನಿನ್ ಚಲೋ ಮರ್ಯ ಹೇಳ. ನೀನೇ ಇಷ್ಟಲಿಂಗವೆಂದರೆ ಗಮನವಿಲ್ಲದ ಪರವಸ್ತು, ಅದು ವಿಶ್ವವನ್ನೇ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವ ಮಹಾಚೇತನ. ಇಂತಹ ಲಿಂಗವನ್ನು ಹೆಣ್ಣು ಮಕ್ಕಳು ಪೂಜಿಸಬಹುದೇ? ಏಕೆ ಪೂಜಿಸಬಾರದು? ಅಕ್ಕ ಧರಿಸಿಲ್ವೇನು? ಹೆಣ್ಣು ಗಂಡು ಎಂಬುದು ದೇಹಕ್ಕೆ, ಆತ್ಮಕ್ಕಲ್ಲ. ಈ ಇಷ್ಟಲಿಂಗವನ್ನು ಯಾರು ಬೇಕಾದ್ರೂ ಪೂಜಿಸಬಹುದು. ನಮ್ಮ ಜಾತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪೂಜಿಸುವ ಹಕ್ಕಿಲ್ಲ. ಇಂತಹ ತಾರತಮ್ಯವನ್ನು ಹೊಡೆದಾಕುವುದಕ್ಕಾಗಿ ಈ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ್ದಾರೆ ಜಗದ್ಗುರು ಬಸವಣ್ಣನವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೆಣ್ಣು ಗಂಡು ಎಂಬ ಭೇದ ಭಾವ ನಡೆಸುವುದೇ ಈ ಧರ್ಮದ ಮೂಲ ಉದ್ದೇಶ. ತಮ್ಮ ಮಾತುಗಳಿಂದ ನನ್ನಲ್ಲಿ ಆವುದು ಅವ್ಯಕ್ತ ಚೇತನ ವಿಕಾಸವಾಗ ಹತ್ತಿದೆ. ಧನ್ಯ, ತಮಗೆ ಅನಂತ ವಂದನೆಗಳು. ಚೇಚೆ, ನನಗೇಕೆ ನಂಬಿಸುವಿರಿ? ನಾನೆಂತ ಮಹಾ ಕಾರ್ಯ ಮಾಡಿರುವೆ? ನೀವು ಇಷ್ಟೊತ್ತು ಲಿಂಗೋತ್ಸವವನ್ನು ಕೇಳಿದಕ್ಕೆ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಅವರ ನಿಮ್ ಹೆಸರೇನ್ರಿ? ನನ್ನ ಹೆಸರು ಲಾವಣ್ಯ. ಲಾವಣ್ಯ, ಲಾವಣ್ಯ ಶೀಲವಂತ. ಚೇಚೆ, ಹೀಗೇಕೆ ಮಾಡಿ ಶಿವಲಿಂಗಣ? ಯಾಕಂಗ ಅನಿಸ್ತು ಹೇಳಿನಪ್ಪ, ತಪ್ಪಿದ್ರೆ ಕ್ಷಮೆ ಮಾಡ. ಮತ್ತ ನಾವು ಯಾರೆಂದು ತಿಳಿಯಲಿಲ್ಲವಲ್ಲ. ಇವ್ರು ಶರಣ ಅರಳೇನ್ ಮಗ ರೀಯವ್ವ, ಶೀಲವಂತ ಅಂತ. ತಮ್ಮ ಹತ್ತಿರ ವಚನಗಳಿದ್ದರೆ ಕೊಡುವಿರಾ? ಇದು ನನ್ನ ಹತ್ರ 2 ವಚನಗಳಿವೆ, ತೆಗೆದುಕೊಳ್ಳಿ. ಗಾರೆ ಸರಿ ಗಾರೆ ಗಾರೆ ಸರಿ ಗಾರೆ ಸಾರಿ ನಿ ಸಾರಿ ಸಾರಿ ನಿರ 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 ಪ ಮ ಮ ಗಾರೆ ಸರಿ ಗಾರೆ ಮತ್ತೆ ವಚನ ಬೇಕಿದ್ರೆ ಕೇಳಿ, ಕೊಡುವೆ. ತುಂಬಾ ಋಣಿಯಾದೆ. ಈ ಕಂಚು
ಹಂಚು ವಿತ್ತಾಳಗಳನ್ನೆಲ್ಲ ಕರಗಿಸಿ ಪಾತ್ರೆಗಳು ಮಾಡ್ತಕ್ ಬರ್ತವೆ. ಕಟ್ಟಿಗೆ ಮಣ್ಣಿನ ಅಷ್ಟೇ ಬಿಸಾಡಿ. ಏ ಕರೆ ಹೇಳ್ದು ತಮ್ಮ. ಈ ನೀವು ಜಗಲ ಮೇಲೆ ಕೂತ್ಕೊಂಡು ನಮ್ಗೆ ಸೇವೆ ಮಾಡ್ಕೊಂಡವ. ಇನ್ಮೇಲೆ ಗಂಗಾಳ ಚಂಬು ತಂಬಿಗೆ ಆಗಿ ನಮ್ ಸೇವೆ ಮಾಡಿ ಬಿಡು ಮತ್ತ. ಹಾ, ನನಗೆ ಅನುಭವ ಮಂಟಪಕ್ಕೆ ಹೋಗುವ ಸಮ ಆಯ್ತು. ನಾನಿನ್ನು ಬರುವೆ. ಶರಣು. ಹುಲ್ಲಿಂಗಿ ಅವ್ರು ಹೇಳ್ದಂಗೆ ಈ ಕಲ್ಲು ಕಟ್ಟಿಗೆ ಎಲ್ಲ ಕೆರೆಗೆ ಹಾಕಿ ಹಿತ್ತಾಳೆ ತಾಮ್ರದ ಅಷ್ಟೇ ಮನೆಗೆ ಹೋಗೋಣ. ನಿನಗೆ ಲೋಟ, ನನಗೆ ಚುಂಬು. ಇಡೀ ಅನುಭವ ಮಂಟಪ ಬೇಳೆ ಆಗ್ತದೆ. ನಿಲ್ಲಿ. ಅನುಭವ ಮಂಟಪವೆಂದರೇನು? ಅನುಭವ ಮಂಟಪ ಅಂದ್ರೆ ಗೊತ್ತಿರುತ್ತೆ. ಓ ದೊರೆ ಮಕ್ಕಳು ಸಮಯ ಆಗ್ಬೇಕಂತೀರೇನ? ಇಲ್ಲಿ ಕೇಳ್ರವ, ಅನುಭವ ಮಂಟಪ ಅಂದ್ರೆ ಎಲ್ಲಾ ಶರಣರು ಸೇರಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನ್ ನಂಬಿ ಹೆಂಗ್ ನಡ್ಕೊಂಡ್ರ ನಮ್ ಜನ ಸುಖ ಕಂಡರು. ಯಾರೇ ಆಗ್ಲಿ ಕುಂಟ್ಕೊಳ್ಬಾರ್ದ್ರಿ ಅವ್ವ, ಯಾವ್ದೇ ಆಗ್ಲಿ ಕಾಯಕ ಮಾಡ್ತಿರ್ಬೇಕು. ದುಶ್ಚಟ ದುರ್ಜನರ ಸಂಘ ಮಾಡಬಾರ್ದ್ರಿ. ಪರ ಹೆಣ್ಮಕ್ಳನ್ನ ತಾಯಿ ಅಂತ ಕಾಣ್ಬೇಕ್ರಿ ಅವ್ವ. ಇದ್ದುದ್ರಾಗ ಬಾಳ್ಯ ಸಾಗಿಸ್ಬೇಕು. ಇವನ್ನೆಲ್ಲ ಹೇಳ್ಕೊಡೋ ಜಾಗನ ಅನುಭವ ಮಂಟಪ ಅಂತಾರ್ರಿ. ಅಲ್ಲಿ ಅಲ್ಲಮ ಪ್ರಭು, ಜಗದ್ಗುರು ಬಸವಣ್ಣ, ಚನ್ನ ಬಸವಣ್ಣ ಇವರೆಲ್ಲ ಸೇರಿ ಚರ್ಚೆ ಮಾಡ್ತಾರ್ರಿ ಅವ್ವ. ನೀವು ಒಂದ್ಸಲ ಬರ್ರಿ, ದಿನಾನು ಬರ್ಬೇಕನ್ಸ್ತೈತಿ. ಏ ಗುರುಲಿಂಗಿ, ನೆನೆ ವೆಳ್ಳ ತಗೋಣ. ಹಾ, ಬಾರೋ ಬಾರೋ ಜಾಣ, ಜಾತ್ರೆ ಮುಗಿಸಿ ಬರೋಣ. ನಡಿಗೆ ನನ್ನ ರಾಣಿ, ತತ್ವದಿಂದ ಜಾಣಿ. ಶೀಲವಂತ, ಎಂತಹ ಮುದ್ದಾದ ಹೆಸರು. ಇವರಾಡಿದ ಮಾತೆಲ್ಲವೂ ಶೀಲದಿಂದ ತುಂಬಿವೆ. ಇವರನ್ನು ನೋಡಿದಾಗನಿಂದ ನನ್ನ ಮನಸ್ಸು ಅವರ ಪ್ರೇಮ ಮೂರ್ತಿಯಲ್ಲಿ ಲೀನವಾಗಿದೆ. ಶೀಲ ಶೀಲ, ನಿಮ್ಮ ನಗಲಿ ಇರಲಿ ಇನ್ನೆಷ್ಟು ಕಾಲ. ಅಯ್ಯೋ, ನಮ್ಮ ತಂದೆಗೆ ಪ್ರಸಾದವನ್ನು ನೀಡಬೇಕು. ಶೀಲ. ಅಯ್ಯೋ ಗುರಿ ಮಧುವರಸೆ, ಸಮಾಧಾನವಾಗಿರಿ. ಪಂಚತೀರ್ಥಗಳನ್ನು ನಿಮಗೆ ಸಿಂಪಡಿಸಿದ ಮೇಲೆ ರೋಗ ತಾನೇ ಗುಣವಾಗುವುದು. ಪಂಡಿತರೇ, ಆಯ್ತು ಪ್ರಭು. ಅಪ್ಪಾಜಿ, ಇದು ಕಾಶಿ ವಿಶ್ವನಾಥನ ಗಂಗಾ ತೀರ್ಥ. ಯಾರು ಕೇಳಿದ್ರು ಹಾಕ್ರಿ. ಪಾಟೀಲಾಗ್ರೆ. ಅಯ್ಯೋ, ಉರಿ ಇನ್ನು ಭಯಂಕರವಾಗುತ್ತಿದೆಯಲ್ಲ. ಅಯ್ಯೋ, ಇದೇನಿದು ಉರಿ ಇನ್ನಷ್ಟು ಭಯಂಕರವಾಗುತ್ತದೆ ಅಂತಲ್ಲ. ಪ್ರಭು, 4 ತೀರ್ಥ ಒಂದು ಕಾಕಿ ಸುರಿದು ಬಿಡ್ತೀನಿ. ಹಾಕ್ರಿ. ಅಯ್ಯೋ, ಬೆಂಕಿ ಸುಡ್ದಂಗ ಆಯ್ತಲ್ಲ. ಮಧುವರಸರೆ, ಸಮಾಧಾನವಾಗಿರಿ. ಮಗು ಚಿಕ್ಕವಳು ಹೆದರಿಕೊಳ್ಳುತ್ತಾಳೆ. ಮಂಚಣ್ಣನವರೇ, ಏನ್ ಮಾಡುವುದೀಗ? ಪ್ರಭು, ಇಂತಹ ಪ್ರಾಣಾಂತ ಸಂಕಟವನ್ನು ತಂದಿಕ್ಕಿದವರಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದು. ಹೌದು ಪ್ರಭು, ಉಳಿದಿರುವ ಸಂತೆ. ಏನಿದೆ ನಿಮ್ಮ ಪುಸ್ತಕ? ಅವರಿಗೆ ಶಿಕ್ಷೆ ನೀಡಿದರೆ ಮಧುವರಸರ ರೋಗ ನಿವಾರಣೆಯಾಗಬಹುದೇ? ಅಂದು ಸಭೆಯಲ್ಲಿ ಗುರುದೇವ ಬಸವಣ್ಣನವರು ಹೇಳಿದಂತೆ ಅರಳಯ್ಯನವರ ಪಾದೋದಕವನ್ನು ತಂದು ಸಿಂಪಡಿಸಿದರೆ ಛೆ, ಆಗದು ಪ್ರಭು, ಆಗದು. ಹೋಗುವ ಪ್ರಾಣ ಹೋಗಲಿ ಬಿಡಿ. ಚಿಕ್ಕಿ, ಆಕಾರ, ಕೂಡದು ಪ್ರಭು, ಕೂಡದು. ಹಾಗಾದರೆ ನಾನು ಬರುವೆ. ನನಗೇನೂ ತೋಚದಾಗಿದೆ. ಲಾವಣ್ಯ, ಶಾಂತಳಾಗಿರಮ್ಮ. ಅಯ್ಯೋ, ಉರಿ, ಅಯ್ಯೋ, ಉರಿ, ಅಯ್ಯೋ. ಮಂಚಣ್ಣನವರೇ, ಹೇಳಿ. ಬನ್ನಿ, ಭವಾನಿ ಗುಡಿಗೋಗಿ ಕುಂಕುಮ ಪೂಜೆ ಮಾಡೋಣ. ಬನ್ನಿ ಬನ್ನಿ. ನಡೆಯಿರಿ. ಉರಿ, ಅಯ್ಯೋ, ಉರಿ, ಅಪ್ಪಾಜಿ, ಅಯ್ಯೋ, ಅಪ್ಪಾಜಿ. ಉರಿ. ಅಯ್ಯೋ ಮಗಳೇ ಲಾವಣ್ಯ, ನಾನು ಮಾಡಿದ ಪಾಪದ ಫಲವನ್ನು ಉಣ್ಣುತ್ತಿರುವೆ ಮಗಳೇ. ಅಯ್ಯೋ ಉರಿ, ಉರಿ, ಅಯ್ಯೋ. ಇವಾವೋ ತೀರ್ಥಗಳಲ್ಲ, ಇವಾವೋ ದೇವರಲ್ಲ. ಒಂದು ಶೀಲ ಹೇಳಿದ ಮಾತು ಸತ್ಯ. ಬೀಜಳ ಪ್ರಭುಗಳು ಹೇಳಿದ ಮಾತನ್ನು ಮಂಚಣ್ಣ ಮತ್ತು ಪಂಡಿತರು ಏಕೆ ನಿರಾಕರಿಸಿದರು? ಈಗೇನು ಮಾಡಲಿ? ಎಲ್ಲಿಗೆ ಹೋಗಲಿ? ಉರಿ, ಉರಿ, ಗುರು ಬಸವೇಶ್ವರನನ್ನು ಮೊರೆ ಹೊಕ್ಕರೆ ನನ್ನ ತಂದೆ ಉಳಿಯುವನೇ? ಅಯ್ಯೋ, ಹಾ, ಹಾಗೆ ಮಾಡುವೆ. ಅವರನ್ನೇ ಕಾಣುವೆ, ಅವರನ್ನೇ ಕಾಣುವೆ. ಬಸವ ಗುರುವೇ, ಬಸವ ತಂದೆ, ಕಾಪಾಡಿರಪ್ಪ. ಬಸವ ಗುರುವೇ. ಅಯ್ಯೋ ಮಗಳೇ, ಮೊರೆ ಹತ್ತಿ ಮುರಿದರೆ ನೀರಬಹುದು ಅಲ್ಲದೆ. ಎಡೆಗಳ ಕೊಂಡು ಎಣ್ಣೆಯ ತುರೆಸುವಂತೆ ಉರಿಯ ಕೊಳ್ಳಿಯ ಕೊಂಡು
ಮಂಡೆಯ ಸಿಕ್ಕ ಬಿಡಸಿದಂತೆ ಹುಲಿಯ ಮೀಸೆಯ ಹಿಡಿದುಕೊಂಡು ಒಲೆದು ಉಯ್ಯಾಲೆ ಆಡಿದಂತೆ ಕೂಡಲ ಸಂಗನ ಶರಣರನ್ನೇ ಮರೆತು ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಅಡವ ಬಿದ್ದಂತೆ ಕೂಡಲ ಸಂಗಮ ದೇವ ಬಸವ ಗುರುವೆ, ಬಸವ ತಂದೆ, ಕಾಪಾಡಿರಪ್ಪ. ಹೇಳು ಮಗು, ನೀನು ಯಾರಮ್ಮ? ಅಳುವೆ ಏಕೆ? ಹೇಳು ಮಗು. ಗುರುವೆ, ನಾನು ಮಧುವರಸರ ಮಗಳು. ನನ್ನ ತಂದೆ ಉಳಿಯುವಂತಿಲ್ಲ, ಕಾಪಾಡಿರಪ್ಪ. ಹೇಳು ಮಗು, ಹೇಳಮ್ಮ. ಕಾಪಾಡಿರಪ್ಪ, ಕಾಪಾಡಿ. ನೀನು ಮಂತ್ರಿ ಮಧುರಸರ ಮಗಳೇ? ಹೌದು ತಂದೆ, ಹೌದು. ಅಳಬೇಡ ಮಗು, ಭಯಪಡದಿರು. ನಿಮ್ಮ ತಂದೆಯವರು ನಿಜವಾಗಿಯೂ ಉಳಿಯುವರು. ನಾನು ಹೇಳಿದಂತೆ ಮಾಡಬೇಕು ಅಷ್ಟೇ. ನನ್ನ ತಂದೆಯ ಪ್ರಾಣ ಉಳಿಯುವುದಾದರೆ ಸಾಕು. ಹೇಳಿ ಅಪ್ಪ, ಹೇಳಿ. ಮಗು, ಮಹಾಶರಣ ಅರಳಯ್ಯನವರಿಗೆ ನಿಮ್ಮ ತಂದೆಯವರು ದ್ರೋಹ ಇದ್ದಿದ್ದಾರೆ, ಅಹಂಕರಿಸಿ ಅಪಮಾನ ಮಾಡಿದ್ದಾರೆ. ಆ ಬಿಸಿ ಸೀರೆ ನಿಮ್ಮ ತಂದೆಯನ್ನು ಸುಡುತ್ತಿದೆ ಮಗಳೇ. ಮಹಾಶರಣ ಅರಳಯ್ಯನವರ ಪಾದದಕವನ್ನು ತಂದು ನಿಮ್ಮ ತಂದೆಯ ಮೇಲೆ ಸಿಂಪಡಿಸಿದರೆ ಖಂಡಿತವಾಗಿಯೂ ರೋಗ ಗುಣವಾಗುವುದು. ಮಾಡುವೆಯಾ ಈ ಕಾರ್ಯವನ್ನು? ತಾವು ಆಶೀರ್ವದಿಸಿದರೆ ಈಗಲೇ ಹೋಗುವೆ. ತಂದೆ ಹರಳೆಯ ಶರಣರ ಪಾದದ ಮೇಲೆ ಬಿದ್ದು ಬೇಡಿಕೊಳ್ಳುವೆ. ಹೋಗು ಮಗು, ಭಯಪಡದಿರು. ಆಗಲಿ ಗುರುವೆ, ಆಗಲಿ. ಅಪ್ಪ, ಅಪ್ಪ, ಅಪ್ಪ. ಆಹಾ, ಅನುಭವ ಮಂಟಪದ ಆಕಾಂಕ್ಷೆ ಇಂದು ಈಡೇರಿದಂತಾಯಿತು. ಅನುಭವ ಮಂಟಪದಲ್ಲಿ ನೆರೆದಿರುವ ಎಲ್ಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇಂದಿನ ಗೋಷ್ಠಿ ಅತಿ ಮಹತ್ವದಾಗಿದೆ. ಈ ಸಾಮಾಜಿಕ ಸಮಾನತೆ ಬರಬೇಕಾದರೆ ಅದಕ್ಕೆ ಧಾರ್ಮಿಕದ ತಳಹದಿ ಬೇಕಾಗುತ್ತದೆ. ಧಾರ್ಮಿಕ ತಳಹದಿಯ ಮೇಲೆ ಇಡೀ ಮಾನವ ಕೋಟಿಯನ್ನೇ ಒಂದುಗೂಡಲೆಂದು ಈ ಅನುಭವ ಮಂಟಪ ಸ್ಥಾಪನೆಗೊಂಡಿದೆ. ಪೂರ್ವಾಶ್ರಮದಲ್ಲಿ ಜಾತಿ ಹಾರವನಾಗಿದ್ದ ಮಧುವರಸರು ಇಂದು ಲಿಂಗ ದೀಕ್ಷೆ ಪಡೆದು ಮದುವೆಗಳಾಗಿದ್ದಾರೆ. ಅವರೇ ಇಂದು ನಡೆಯಬೇಕಾದ ವಿಷಯವನ್ನು ಶರಣರ ಮುಂದಿಡಲಿ. ಮದುವೆಗಳೇ, ಎಲ್ಲ ಶರಣ ಶರಣಿಯರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ನಾನು ಕುಲ ಮತದ ಸೊಕ್ಕಿನಿಂದ ಶಿವಶರಣ ಹರಳಯ್ಯನವರನ್ನು ಅಪಮಾನಿಸಿದರಿಂದ ನನಗಾದನು ಅಷ್ಟಿಷ್ಟಲ್ಲ. ಶಿವಶರಣ ಹರಳಯ್ಯನವರೇ, ನಿಮ್ಮ ಪಾದ ರಕ್ಷೆಯಲ್ಲಿ ಸುಡುವ ಶಕ್ತಿ, ಪಾದ ತೀರ್ಥದಲ್ಲಿ ಪ್ರಾಣ ಉಳಿಸುವ ಸಂಜೀವಿನಿ ಶಕ್ತಿ ಇದೆ. ನಿಮ್ಮ ಕರುಣೆಯಿಂದಲೇ ಇಂದು ನಾನು ಬದುಕಿದೆ. ನೀವೇ ನನ್ನ ಗುರು, ದಯಮಾಡಿ ನನ್ನನ್ನು ಮನ್ನಿಸಿ. ಮದುವೆಗಳೇ, ಕುಲಮದ, ಐಶ್ವರ್ಯ ಮದ, ಅಧಿಕಾರ ಮದ, ಈ ಮೊದಲಾದ ಅಷ್ಟಮತಗಳು ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡುತ್ತಿವೆ. ಹಿಂದೆ ಆದದ್ದನ್ನ ಮರೆತು ಬಿಡಿ. ಮುಂದೆ ಈ ತಪ್ಪಾಗಲಾರದಂತೆ ನೋಡಿಕೊಂಡರಾಯಿತು ಅಷ್ಟೇ. ಆಹಾ, ಧನ್ಯ. ಈ ತಮ್ಮ ಉಪದೇಶವೇ ನನಗೆ ಗುರು ಉಪದೇಶ. ನಾನೀಗ ಮೇಲು ಜಾತಿಯ ಕಟ್ಟನ್ನು ಹರಿದು ಲಿಂಗಾಧಾರಿಯಾಗಿದ್ದೇನೆ. ನನಗೀಗ ಯಾರ ಭಯವೂ ಇಲ್ಲ. ನನ್ನ ಮಗಳಾದ ಲಾವಣ್ಯಳನ್ನು ತಮ್ಮ ಮಗ ಶೀಲವಂತನಿಗೆ ದಾರಿ ಏರಬೇಕೆಂದು ತೀರ್ಮಾನಿಸಿದ್ದೆ. ದಯಮಾಡಿ ಇಲ್ಲ ಎನ್ನಬೇಡಿ. ಮದುವೆಗಳೇ, ಇದು ಕೇವಲ ನನ್ನ ನಿಮ್ಮ ತೀರ್ಮಾನವಲ್ಲ. ಈ ಕಾರ್ಯ ಸಾಮಾನ್ಯವಾದುದು ಅಲ್ಲ. ಈ ಕಾರ್ಯಕ್ಕೆ ಸಕಲ ಶರಣರ ಒಪ್ಪಿಗೆಯಾಗಬೇಕು. ಒಳ್ಳೆಯ ದಿಟ್ಟ ಹೆಜ್ಜೆ, ಧೀರತನ, ಇದು ಸರ್ವಸಮ್ಮತವಲ್ಲವೇ ಬಸವಣ್ಣ? ಪ್ರಭುವಾಣಿಗೆ ಪ್ರತಿ ಉಂಟೆ. ಅರಳಯ್ಯನ ಒಲೆತನವಾಗಲಿ, ಮಧುವರಸರ ಹಾರವತನವಾಗಲಿ ಈಗ ಉಳಿದಿಲ್ಲ. ಇವರಿಬ್ಬರು ಸಂಸ್ಕಾರಯುತ ಶರಣರು. ಅಲ್ಲದೆ ನಾವು ಕಟ್ಟಬೇಕೆಂದಿರುವ ಧಾರ್ಮಿಕ ಸಮತವಾದಕ್ಕೆ ಈ ಸಂಬಂಧವೇ ಆಧಾರ ಸ್ತಂಭವಾಗಲಿ. ಇದಕ್ಕೆ ಎಲ್ಲಾ ಶರಣರ ಒಪ್ಪಿಗೆ ಇದೆ ಎಂದೇ ನಾನು ಪೂರ್ಣ ಭಾವಿಸುವೆ. ಆಗಬಹುದು, ಆಗಬಹುದು.
ಈ ಕಲ್ಯಾಣ ಆದಷ್ಟು ಬೇಗ ನೆರವೇರಲಿ. ಹಾಗಾದರೆ ತಡಬೇಕೆ? ಹಿಂದೆ ಇಲ್ಲೇ ಈಗಲೇ ಲಾವಣ್ಯ ಶೀಲವಂತರ ಕಲ್ಯಾಣವಾಗಲಿ. ಆಗಬಹುದು, ಆಗಬಹುದು. ನ್ಯಾಯ ಸನ್ನಿಧಿ ವಿಠಲ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಪ್ರಭು, ಕಲ್ಯಾಣದ ಲಕ್ಷಾಂತರ ಪ್ರಜೆಗಳು ತಮಗೊಂದು ಮನವಿಯನ್ನ ಕಳಿಸಿದ್ದಾರೆ. ಏನು? ಲಕ್ಷಾಂತರ ಪ್ರಜೆಗಳು ಮನವಿಯನ್ನು ಕಳಿಸಿದ್ದಾರೆ. ಹೌದು ಪ್ರಭು. ನೀವೇ ಓದಿ ಅದನ್ನ. ಆಗಲಿ ಪ್ರಭು. ಪಂಚಾಂಗದವರೇ, ಎಲ್ಲರಿಗೂ ಸರಿಯಾಗಿ ಅರ್ಥವಾಗುವಂತೆ ನಿಧಾನವಾಗಿ ಓದಿ ಹೇಳಿ. ಪ್ರಭುಗಳು ಚಿತ್ತೈಸಬೇಕು. ಆಗಲಿ. ರಾಜಾದಿರಾಜ, ಹರಿಕುಲ ಭಯಂಕರ, ಸತ್ಯ ನಿಷ್ಠಾಪರ ಬಿಚ್ಚಳ ಪ್ರಭುಗಳಿಗೆ ಕಲ್ಯಾಣ ನಾಡಿನ ಸಮಸ್ತ ಪ್ರಜೆಗಳು ಕಳಕಳಿಯಿಂದ ಬಿನ್ನೆಸಿಕೊಳ್ಳುವುದರೆಂದ್ರೆ ನಿಮ್ಮ ಸರಳತೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಮಹಾಮಂತ್ರಿ ಬಸವಣ್ಣನವರು. ಅವರು ಅಲ್ಲಸಲದ ಧರ್ಮ ವಿರೋಧ ಕಾರ್ಯಗಳನ್ನು ಮಾಡುತ್ತಿರುವರು. ಇದು ಹೀಗೆ ಮುಂದುವರೆದರೆ ಉಚ್ಚ ಕುಲದವರು ಉಳಿದು ಬಾಳುವುದು ಹೇಗೆ? ಬ್ರಾಹ್ಮಣ ಕುಲದ ಮಧುವರ ಸರಮಗಳನ್ನು ಕೀಳು ಕುಲದ ಸಮಗಾರ ಹರಳೆಯ ಮಗನಿಗೆ ಕೊಟ್ಟು ಲಗ್ನ ಮಾಡಿದ್ದನ್ನು ನೋಡಿ ನಮಗೆಲ್ಲ ಅತೀವ ಸಂಕಟವಾಗುತ್ತಿದೆ. ಆದ್ದರಿಂದ ನ್ಯಾಯನಿಷ್ಠರಾದ ಪ್ರಭುಗಳು ಈ ಪಾಪಿಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುತ್ತಿರುವ ನಂಬಿರುವ ತಮ್ಮ ಮಮತೆಯ ಪ್ರಜೆಗಳು. ನೋಡಿದ್ರ ಬಸವಣ್ಣನವರೇ, ನೀವು ಕೈಗೊಂಡಿರುವ ಈ ಕಾರ್ಯವು ಬಹುಜನ ಪ್ರಜೆಗಳಿಗೆ ಬೇಸರವನ್ನು ಮಾಡುವುದರ ಜೊತೆಗೆ ಕೋಪವನ್ನು ಹುಟ್ಟಿಸಿದೆ. ಪ್ರಭು, ಈಗ ಓದಿದ ಮನವಿಯು ನೊಂದ ಪ್ರಜೆಗಳಿಂದ ಬಂದುದಲ್ಲ, ಸ್ವಾರ್ಥಿ ಜಾತಿವಾದಿಗಳ ಕೈವಾಡದಿಂದ ಬಂದುದಾಗಿದೆ ಎಂಬುದು ವ್ಯಕ್ತವಾಗುತ್ತಿದೆ. ಏನು? ಇದೇನು ಬಸವೇಶ ಹೀಗೆ ಹೇಳುವಿರಲ್ಲ? ಪ್ರಭು, ಸಾವಿರಾರು ವರ್ಷಗಳಿಂದ ಕೆಳಗೆ ತುಳಿಯಲು ಪಟ್ಟ ನಮ್ಮ ಬಂಧುಗಳನ್ನ ಮೇಲೆತ್ತುವುದು ಅಪರಾಧವೇ? ಯಾವ ನಮ್ಮ ಬಂಧುಗಳು ಧರ್ಮ ದೇವರುಗಳಿಂದ ವಂಚಿತರಾಗಿ ಮಾನವ ಪ್ರಾಣಿಗಳಂತೆ ಬಾಳುತ್ತಿದ್ದರೋ ಅಂತವರಿಗೆ ಧರ್ಮ ದೀಕ್ಷೆ ಸಹಿತ ದೇವರನ್ನು ಕೊಟ್ಟು ಉದ್ಧರಿಸುವುದು ಅಪರಾಧವೇ? ಪತಿತ ದಲಿತರನ್ನ ಪಾವನರನ್ನಾಗಿ ಮಾಡುವುದು ಅಪರಾಧವೇ? ನಡೆ ನುಡಿಯಿಂದ ಶ್ರೇಷ್ಠ ಕನಿಷ್ಠವೆಂಬುದನ್ನು ನಿರ್ಧರಿಸಬಹುದಲ್ಲದೆ ಒಟ್ಟಿನಿಂದಲ್ಲ. ನೋಡಿ ನೋಡಿ ಪ್ರಭು, ನಿಮ್ಮೆದುರಿಗೆ ಹೇಗೆ ಮಾತನಾಡುತ್ತಿದ್ದಾರೆ? ಶ್ರೇಷ್ಠ ಕುಲದ ಬ್ರಾಹ್ಮಣನೆತ್ತ, ಕೀಳು ಕುಲದ ಸಮಗರ ಒಲೆ ಮಾತಿಗಳನ್ನೆತ್ತ. ಏಕೆ ಆಕಾಶ ಭೂಮಿ ಎಂದಾದರೂ ಒಂದಾಗಲು ಸಾಧ್ಯವೇ ಪ್ರಭು? ಒಲೆಯೊಳಗೆ ಹುಟ್ಟಿ ಕುಲವ ನೆರೆಸುವ ಎಲ್ಲವೋ ಮಾತಂಗಿಯ ಮಗ ನೀನು. ಸತ್ತುದನ್ನು ಎಳೆವ ನೆತ್ತಣ ವಲಯ ಒತ್ತು ತಂದು ಕೊಲುವಿರಿ ನೀವು. ಶಾಸ್ತ್ರವೆಂಬುದು ಓತಂಗೆ ಮಾರಿ, ವೇದವೆಂಬುದು ನಿಮಗೆ ತಿಳಿಯದು. ನಮ್ಮ ಕೂಡಲ ಸಂಗನ ಶರಣರು ಕರ್ಮ ವಿರಹಿತರು, ಶರಣ ಸನ್ನಿಹಿತರು, ಅವರಿಗೆ ತೋರಲು ಪ್ರತಿ ಇಲ್ಲವೋ? ಪ್ರಭು, ಇಲ್ಲಿ ವರ್ಣಾಂತರ ವಿವಾಹದ ಪ್ರಶ್ನೆಯೇ ಇಲ್ಲ. ಇದು ಧರ್ಮದ ವಿವಾಹ. ಮಾನವತೆಯ ಮಹಾಸಿದ್ಧಿಯನ್ನ ನಾವು ಸಾಧಿಸಿದ್ದೇವೆ. ಪ್ರಭು, ಈ ವಾಕ್ಚತುರತೆಗೆ ಕಿವಿಕೊಡಬೇಡಿರಿ. ಲಕ್ಷಾಂತರ ಪ್ರಜೆಗಳಂತ ನಿಮ್ಮ ದೃಷ್ಟಿ ಇರಲಿ. ಇಲ್ಲವಾದರೆ ಆಗಬಾರದ ಅನಾಹುತವಾದೀತು. ಅರೆ ಆಗಿದ್ದೇನ್ರಿ? ಅದಕ್ಕಾಗಿ ಲಕ್ಷಾಂತರ ಸೈನ್ಯವನ್ನು ಕಟ್ಟಕತ್ತಾರ ಬಸವಣ್ಣನವರು. ಏನು? ಲಕ್ಷಾಂತರ ಸೈನ್ಯವನ್ನು ಕಟ್ಟುತ್ತಿದ್ದಾರೆ. ಈ ಮಾತು ನಿಜವೇ? ನಾನಿದನ್ನು ನಂಬಲೆ. ಬಸವಣ್ಣನವರೇ, ಇದೊಂದು ನನಗೆ ಒಡೆಯಲಾಗದ ಒಗಟಾಗಿದೆಯಲ್ಲ. ಇವೆಲ್ಲವುಗಳನ್ನು ಕೇಳುತ್ತಿದ್ದಂತೆ ನನಗೆ ಧಿಪ್ರಮೆ ಉಂಟಾಗುತ್ತಿದೆ. ಪ್ರಭು, ಹೋರಾಡುವ ಮಾತನ್ನ ತಾವು ನಂಬುವಿರಾ? ಪ್ರಭು, ನಂಬದಿದ್ದರೆ ಮುಂದೆ ನಡೆಯಬೇಕಾದ ಅನಾಹುತಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಬೇಕಾಗುತ್ತದೆ. ಬಸವಣ್ಣನವರೇ, ನೀವೀಗ ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತದೆ. ಆದಷ್ಟು ಬೇಗ ನೀವು ನಿಮ್ಮ ಈ ಶರಣರ ಸಂಘದಿಂದ ದೂರ ಆದರೆ ನನಗೆ ಹೆಚ್ಚು ವಿಶ್ವಾಸವೆನಿಸಿತು. ಪ್ರಭು, ಏನು ಹೇಳಿದ್ದೀರಿ? ಶರಣರನ್ನು ಆಗಲಿ ನಾನು ಬದುಕಬಲ್ಲನೆ? ನೀರಿನಿಂದ ಬೇರ್ಪಡಿಸಿದ ಮೀನು ಬದುಕಬಲ್ಲದೆ? ಈ ಬಸವನ ಜೀವದ ಜೀವಾಳವೇ ಶರಣರೆಂಬುದನ್ನ ತಾವ್ಯಾರು ಮರೆಯಬಾರದು. ಹಾಗಾದರೆ ಬಿಚ್ಚಳ ಪ್ರಭುವಿನ ಆಶ್ರವಿಲ್ಲದೆಯೂ ತಾವು ಬದುಕಬಲ್ಲಿರೆಂದಾಯಿತು. ಹೌದೌದು, ಆ ಮಾತು ಎದ್ದು ಕಾಣುತ್ತೆ. ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆ ಹಾವಿನ ಬೆನ್ನ ಹರಿಯಲೇಕಯ್ಯ. ನಮಗೆ ನಮ್ಮ ಕೂಡಲ ಸಂಗಮ ದೇವನಿರುವಾಗ ಬಿಚ್ಚಣನ ಭಂಡಾರ ನಮಗೇ ಕಯ್ಯ. ಬಸವಣ್ಣನವರೇ, ತರ್ಕ ಸಾಕು. ಆದಷ್ಟು ಬೇಗ ನೀವು ನಿಮ್ಮ ಈ ಶರಣರ ಸಂಘದಿಂದ ದೂರ ಆದರೆ ಒಳಿತು. ಇಲ್ಲವಾದರೆ ಮಹಾಮಂತ್ರಿಯ ಸ್ಥಾನದಿಂದ ಕೆಳಗಿಳಿಯಬೇಕಾಗುತ್ತದೆ. ಹೌದೌದು, ಕೆಳಗಿಳಿಯಬೇಕಾಗುತ್ತದೆ. ಬಾಯಿ ಮುಚ್ಚಿ ಸಾಕು, ಅಧಿಕ ಪ್ರಸಂಗಿಗಳೇ.
ಮಂತ್ರಿ ಪದವಿ ಇದೊಂದೇ ಅಲ್ಲವೇ ನಿಮಗೆ ಬೇಕಾದದ್ದು? ಪ್ರಭು, ಮಂತ್ರಿ ಪದವಿಯು ನಾನು ಅಲ್ಲೇ, ವಿಷ್ಣು ಪದವಿಯು ನಾನು ಅಲ್ಲೇ, ಬ್ರಹ್ಮ ಪದವಿಯು ನಾನು ಅಲ್ಲೇ, ನಾನು ಮತ್ತೇವ ಪದವಿಯು ಒಲೆನಯ್ಯ. ನಿಮ್ಮ ಸದ್ಭಕ್ತವರ ಪಾದವನ್ನರಿದಿಪ್ಪ ಮಹಾ ಪದವಿಯ ಕರುಣಿಸಯ್ಯ ಕೂಡಲ ಸಂಗಮ ದೇವ. ಪ್ರಭು, ನನ್ನಿಂದ ಏನಾದರೂ ತಪ್ಪುಗಳಾಗಿದ್ದರೆ ಕ್ಷಮಿಸಿ. ಇದೇನು ಬಸವೇಶ ಹೀಗೆ ಹೇಳುವಿರಿ? ನಾನೇನಾದರೂ ತಪ್ಪು ನುಡಿದೇನೆ? ಪ್ರಭು, ತಪ್ಪು ಒಪ್ಪುಗಳೇನಿದ್ದರು ನಿಮ್ಮ ಅಂತರಂಗವನ್ನೇ ಕೇಳಿಕೊಳ್ಳಿ. ಇದು ನಿಮ್ಮ ಮಂತ್ರಿ ಪದವಿ ತೆಗೆದು ಹೋಗದಿರಿ ಪ್ರಭು, ನಿಮ್ಮ ಕೊನೆ ನಿರ್ಣಯಕ್ಕಾಗಿ ಜನ ಕಾತುರದಿಂದ ಕಾಯುತ್ತಿದ್ದಾರೆ. ಹೌದು ಪ್ರಭು, ಕೊನೆಯ ನಿರ್ಣಯವನ್ನು ಕೊಟ್ಟೇ ಬಿಡಿ. ಪಾಪಿಗಳೇ, ನೀವು ಮನುಷ್ಯರೇ ಅಲ್ಲ, ನಿಮಗೆ ಹೃದಯವೆಂಬುದೇ ಇದ್ದಂತಿಲ್ಲ. ನನ್ನ ಹೃದಯ ಮೂರ್ತಿ ಬಸವೇಶನು ಮಹಾಮಂತ್ರಿಯ ಪದವಿಯನ್ನು ತ್ಯಜಿಸಿ ಹೋದ ಸಂಕಟದಲ್ಲಿ ನಾನಿರುವಾಗ ಕುತಂತ್ರ ನಡೆಸುವಿರಾ? ಧಿಕ್ಕಾರವಿರಲಿ ನಿಮಗೆಲ್ಲ. ಸದ್ಯ ಸಭೆಯಲ್ಲಿ ನನ್ನನ್ನು ಯಾರೂ ಮಾತನಾಡಿಸಬೇಡಿ. ಅಂತೂ ನಮ್ಮ ಕಾರ್ಯ ಕೈಗೂಡಿತು. ಇಷ್ಟು ಸುಲಭವಾಗಿ ಹಕ್ಕಿ ಮಹಾಮಂತ್ರಿ ಸ್ಥಾನದಿಂದ ಹಾರಿ ಹೋಯ್ತು. ಮಂತ್ರಿಯ ಸ್ಥಾನದಿಂದ ಹಾರಿ ಹೋಯ್ತು ನಿಜ, ಆದರೆ ಈ ಮೂರ್ಖ ಬಿಚ್ಚಳನು ಅಪರಾಧಿಗಳಿಗೆ ಯಾವ ಶಿಕ್ಷೆಯನ್ನು ಕೊಡದ ಪದವಿ ಪಂಡಿತರೆ, ಈ ಮೂರ್ಖ ಬಿಚ್ಚಳನು ಆ ಬಸವನ ಕುಂಗಿನಲ್ಲಿ ಮಲಗಿದವನು ಮೇಲೇಳುವುದಿಲ್ಲ. ಆದರೆ ಆ ಬಸವನು ಈ ಕಲ್ಯಾಣ ಪಟ್ಟಣದಲ್ಲಿದ್ದರೆ ಮತ್ತೆ ಅವನ ಕಾಲುಡಿದುಕೊಂಡರು ತಂದ ಸಿಂಹಾಸನದ ಮೇಲೆ ಕೂಡಿಸವನೇ. ಆದ್ದರಿಂದ ಆ ಬಸವನನ್ನು ಈ ಕಲ್ಯಾಣ ಪಟ್ಟಣದಿಂದಲೇ ಬಿಟ್ಟೊಳಿಸಬೇಕು. ಸರಿಯಾದ ಯೋಚನೆ ಮಂಚಣ್ಣನವರೇ, ಆದರೆ ಅದಕ್ಕೊಂದು ತಂತ್ರ ಹೂಡಬೇಕಲ್ಲ. ತಂತ್ರಕ್ಕೆ ಅನುಕೊರತೆ ಪಂಡಿತರೆ, ನಾಳೆ ಸೂರ್ಯೋದಯವಾಗೋದ್ರೊಳಗಾಗಿ ಆ ಬಸವನನ್ನು ಈ ಕಲ್ಯಾಣ ಪಟ್ಟಣದಿಂದಲೇ ಬಿಟ್ಟೊಳಿಸುವ ತಂತ್ರವನ್ನು ಪ್ರಯೋಗಿಸೋಣ. ಅದು ಹೇಗೆ ಮಂಚಣ್ಣನವರೇ? ಒಂದು ತಾಮ್ರ ಪಟದಲ್ಲಿ ಶಾಸನವನ್ನು ಬರೆದು ಬಿಜ್ಜಳ ಮಗನಿಂದ ರಾಜಮುದ್ರೆಯನ್ನು ಪಡೆದು ಮುದ್ರಿಸಿ ಆ ಬಸವನಿಗೆ ತಲುಪಿಸಿದರೆ ನಮ್ಮ ಕಾರ್ಯ ಕೈಗೊಂಡಂತೆ. ಮತ್ತೆ ಮಹಾಮಂತ್ರಿ ಸ್ಥಾನ ಯಾರಿಗೆ? ಮತ್ತಿನ್ಯಾರಿಗೆ? ಈ ಒಂದು ಸುಂದರ ಕನಸು ಹೋಗಬೇಡಿ ತಂದೆ, ಹೋಗಬೇಡಿ. ಬಸವಗುರುವೇ, ನಮ್ಮನ್ನು ಬಿಟ್ಟು ಹೋಗಬೇಡಿ. ಓ ನನ್ನ ಆತ್ಮೆ ಬಂಧುಗಳೇ, ಸದ್ಯ ಯಾರೂ ನನ್ನನ್ನ ತಡೆಯದಿರಿ. ರಾಜಾಜ್ಞೆ ಆಗಿದೆ. ಬಸವಗುರುವೇ, ನಾವು ನಿಮ್ಮೊಂದಿಗೆ ಬರುತ್ತೇವೆ. ದುಃಖಿಸುವರೇಕೆ ಬಂಧುಗಳೇ? ನಿಮ್ಮೆಲ್ಲರ ಸೇವೆ ಮಾಡುವುದಕ್ಕೆಲ್ಲವೇ ನಾನು ಬಂದದ್ದು. ಒಂದಲ್ಲ 7 ಜನ್ಮದಲ್ಲೂ ಶಿವಭಕ್ತನಾಗಿ ಬಾರದಿದ್ದೊಡೆ ನಿಮ್ಮಣೆ, ನಿಮ್ಮ ಪ್ರಮಥ ರಾಣಿ. ಓ ಹರಳಯ್ಯ, ಮಧುವಯ್ಯ, ನೀಲ, ಶೀಲ, ಲಾವಣ್ಯವತಿ, ಕಲ್ಯಾಣಮ್ಮ ಶರಣಿಯರೇ, ಈ ವೀರ ಧರ್ಮದ ಆದರ ಸ್ತಂಭಗಳು ನೀವು. ನಿಮ್ಮ ಈ ಕೀರ್ತಿ ಯುಗ ಯುಗ ಜಗದಿ ಬೆಳಗಲಿ. ತಂದೆ, ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ. ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ.
ಮಂಚಣ್ಣನವರೇ, ತಡವೇಕೆ? ಈ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲಿ. ಎಲ್ಲ ಪಾಪಿಗಳೇ, ಕರೆ ಈಗ ನಿಮ್ಮನ್ನು ರಕ್ಷಿಸುವ ಆ ಬಸವನನ್ನು. ಅವನಿಲ್ಲಿದ್ದರೆ ತಾನೇ ಬರುವುದು. ಈಗಾಗಲೇ ಈ ಎಲ್ಲಾ ಪಾಪಿಗಳನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಪಲಾಯನ ಮಾಡಿದ್ದಾನೆ. ಎಲ್ಲ ರಾಕ್ಷಸರೇ, ಅಖಂಡ ಪರಶಿವ ಶಕ್ತಿಯಾದ ಬಸವಣ್ಣನು ನಮ್ಮನ್ನಗಲುವನೆ. ನಂಬಿಕೆ ಇಲ್ಲದ ನಿಶಾಚರರೇ, ಶರಣರ ಮಹಿಮೆ ನಿಮಗೆಂತ ತಿಳಿಯುವುದು? ನಮ್ಮ ಅಂತರಂಗದಲ್ಲಿ ಪ್ರಾಣಲಿಂಗವಾಗಿ ಬೆಳಗುವ ಬಸವ ತಂದೆಯು ನಮ್ಮನ್ನು ಬಿಟ್ಟು ಅಗಲುವುದೆಂದರೇನು? ಅಗಲಿ ಹೋದನೆಂದು ತಿಳಿಯುವವರು ನಿಮ್ಮಂತ ಜಾತ್ಯಾದ ಕುಲದವರು ಮಾತ್ರ. ಕೊಳಹಿನರೇ, ಮರಣದ ಸಮಯದಲ್ಲಿ ನಿಮಗೆ ಎಷ್ಟು ಅಹಂಕಾರವೇ? ಮರಣ ಯಾರಿಗೆ ಮರಣ? ಎಲೆ ರಾಕ್ಷಸನೇ, ಶರಣರಿಗೆ ಮರಣವಿಲ್ಲ. ಶರಣರಿಗೆ ಮರಣವಿಲ್ಲ, ಮರಣದ ಭೀತಿಯೂ ಇಲ್ಲ. ಶರಣರಿಗೆ ಮರಣವಿಲ್ಲ, ಮರಣದ ಭೀತಿಯೂ ಇಲ್ಲ. ನಾಳೆ ಬಪ್ಪುದು ಹೀಗೆ ಬರಲಿ, ಹಿಂದೆ ಬಪ್ಪುದು ಹೀಗೆ ಬರಲಿ, ಯಾರು? ಶರಣರಿಗೆ ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ. ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ನಮಃ ಶಿವಾಯ. ಓಂ ನಮಃ ಶಿವಾಯ. ತಂದೆ ಯಾರು? ಓ, ಅಪ್ಪಣ್ಣ ತಂದೆ, ತಾವು ಯಾವಾಗ ಬಂದಿರಿ? ತಂದೆ, ಕಲ್ಯಾಣವೆಲ್ಲ ಕಟುಕರ ಕೇರಿಯಾಯಿತು. ಅಂದು ತಾವು ನುಡಿದ ಕಾಲಜ್ಞಾನ ಸತ್ಯವಾಯಿತು. 3 ಮಾಸದೊಳಗಾಗಿ ಆಗಬಾರದು ಆಗಿ ಹೋಯಿತು. ಶಿವಶರಣ, ಹರಳಯ್ಯ, ಮಧುವಯ್ಯ, ಲಾವಣ್ಯವತಿ, ಕಲ್ಯಾಣಮ್ಮ, ಶೀಲವಂತ ಇವರೆಲ್ಲರೂ ಏಕಕಾಲದಲ್ಲಿ ಲಿಂಗೈಕ್ಯರಾದರು. ಬಿಜ್ಜಳರ ಕೊಲೆಯಾಯಿತು. ನೀಲಾಂಬಿಕೆ ತಾಯಿಯವರು ಮನೆ ಖಾತೆ ಅಪ್ಪಣ್ಣ. ಇಲ್ಲಾಂಬಿಕೆ ಅವರು ಬಂದರೆ? ಇಲ್ಲ, ಬರಲಿಲ್ಲ. ಕೃಷ್ಣೆಯ ಆಚೆಯ ದಡದಲ್ಲಿ ಲಿಂಗಾರ್ಚನೆಗಂದು ಕುಳಿತವರು ಲಿಂಗದೊಳಗಾದರು. ಏನು, ನೀಲಾಂಬಿಕೆ ಅವರು ಲಿಂಗೈಕ್ಯರಾದರೆ? ಅದು ಹೇಗೆ ಅಪ್ಪಣ್ಣ? ಹೀಗೆ ತಂದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಪ್ಪಣ್ಣ ತಂದೆ, ಅಪ್ಪಣ್ಣ ತಂದೆ, ಓ, ನೀವು ಲಿಂಗೈಕ್ಯರಾದಿರಾ? ನೀವೆಲ್ಲ ಒಂದೇ ತಾಯಿಯ ಮಕ್ಕಳು. ನನಗಿಂತ ತಾವು ಮೊದಲೇ ಮುಂದಾದಿರೋ? ಕೂಡಲ ಸಂಗಮ ದೇವ, ಸಾಕು ಮಾಡಿಯ ಲೋಕದ ಆಟವನ್ನು. ತಂದೆ,
ಗುರುವಿಂಗೆ ಬ್ರಹ್ಮ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಗುರುವಿಂಗೆ ಬ್ರಹ್ಮ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಸಂಗಮಕ್ಕೆ ಧನವ ಕೊಟ್ಟು ಸಂಗಮಕ್ಕೆ ಧನವ ಕೊಟ್ಟು ಇಲ್ಲಿ ತಿಳಿದಂತೆ ತಿಳಿದವ ಶುದ್ಧರಾದೆ ಗುರುಗಾನ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ